ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮರಾಜದ ಎಷ್ಟು ಸಮಾಧಾನ ಮಾಡಿದರೂ ಕೇಳಲಿಲ್ಲ. ಧೃತರಾಷ್ಟ್ರ ಹಠ ಹಿಡಿದಾಗ ವೇದವ್ಯಾಸದೇವರು ಬಂದು ಅವರು ಯಾರಿಗೆ ಬಂದಿದೆ, ತಪಸ್ಸು ಮಾಡಿ ಸದ್ಗತಿ ಹೋಗಬೇಕಾದ್ರಿಂದ ನೀನು ಅಡ್ಡಿ ಮಾಡಿಕೊಡ್ದು ಅಂತ ಹೇಳಿದಾಗ ಒಪ್ಪಿಕೊಂಡ. ಕೊನೆಗೆ 3 ದಿವಸದಿಂದ ಉಪವಾಸ ಇದ್ದ. ಭೋಜನ ಮಾಡಿ ನೀನು ಉಪದೇಶ ಮಾಡ್ತೇನೆ ಕೇಳು ಅಂತ ಶುರು ಮಾಡಿದ. ಇತ್ಯುಕ್ತೋ ಧರ್ಮರಾಜ ತಮ್ ಅನುಜಜ್ಞೆ ಸಚಾಸಿತಃ ಶಿಕ್ಷಯಾಮಾಸ ಸದ್ಧರ್ಮಾನ್ ನೀತಿಂಚ ವಿದುಷೇಪಿ ಅಲಂ. ಧರ್ಮರಾಜನಿಗೆ ಸದ್ಧರ್ಮಾನ್ ಶಿಕ್ಷಯಾಮಾಸ ನೀತಿಂಚ, ಧರ್ಮಗಳನ್ನು, ನೀತಿಯಾದ ರಾಜನೀತಿ ಎರಡನ್ನೂ ಸಹ ಉಪದೇಶವನ್ನು ಮಾಡಿದ. ಧರ್ಮರಾಜ ಎಂಥವನು ಅಂದರೆ ವಿದುಷೇಪ್ಯಲು, ಈತನಿಗಿಂತ ಭಾರಿ ವಿದ್ವಾಂಸ ಧರ್ಮರಾಜ, ಯಮದೇವರ ಅವತಾರ. ಆದರೂ ಕೂಡ ಆತೇನು ಮಾಡಿದ? ಕೇವಲ ಸ್ನೇಹತೋ ರಾಜ್ಞೆ ಶುಶ್ರಾವ ವಿನಯಾತ್ ಸಚ ಅನುಜ್ಞಾಯ ಗೃಹಂ ಪ್ರಾಪ್ತೆ ಧರ್ಮಜೇ ವಿದುರಂ ಪುನಃ. ಕೇವಲ ಸ್ನೇಹತಃ ರಾಜ್ಞೆ ಶುಶ್ರಾವ ವಿನಯಾತ್ ಸಹ ಚ. ಕೇವಲ ಸ್ನೇಹ, ಅದನ್ನು ತಿಳ್ಕೊಳ್ಬೇಕು ಅಂತೇನಿಲ್ಲ, ಆದರೆ ಅದು ಮನಸ್ಸಿಗೆ ಬೇಸರ ಆಗಬಾರ್ದು ಅಂಥೇಳಿ ವಿನಯದಿಂದ, ಕೇವಲ ಸ್ನೇಹತಃ, ಸ್ನೇಹದಿಂದ ಮಾತ್ರ ಶುಶ್ರಾವ, ಧರ್ಮರಾಜ ಕೇಳಿಸಿಕೊಂಡೇ ಹೊರತು ಆತನಿಗೆ ಅದರಿಂದ ಯಾವ ಪ್ರಯೋಜನ ಇರಲಿಲ್ಲ. ಆದರೆ ಲೋಕನೀತಿ ತೋರಿಸ್ಬೇಕು, ದೊಡ್ಡವ್ರು ಹೇಳೋಕ್ಕೆ ಅಂತ ಹೊರಟಾಗ ಆ ಮಾತನ್ನು ಕೇಳಬೇಕು ಅಂಥೇಳಿ ಒಂದು ಸಂದೇಶವನ್ನು ಕೊಟ್ಟ. ವಿನಯದಿಂದನೂ ಆ ರೀತಿ ಮಾಡಿದ. ಇದೆಲ್ಲ ಮಧ್ಯೆ ಹಿಡಿದ ಹೋಗಿದ್ದರೆ ತಾರತಮ್ಯ ಎಲ್ಲ ಹೋಗಿಬಿಡ್ತಾಯಿತ್ತು. ಆ ನೋಟ್ ಮಧ್ಯೆ ಹೇಳೋದ್ರಿಂದ ತಾರತಮ್ಯ ಜ್ಞಾನದ ಮೇಲಾಗಿದ್ದರೂ ಕೂಡ ನಾವು ಯಾರು ಹೇಳ್ತಾರೆ ಅಂತ ಕೇಳಿದರೆ ಅವಮಾನವನ್ನು ಮಾಡದೆ ಏನು ಮಾಡಬೇಕು, ಅದನ್ನು ಸ್ವಾಗತ ಮಾಡಬೇಕು, ಗೌರವ ಕೊಡಬೇಕು ಅಂತ ಅರ್ಥ. ಕೇವಲ ಸ್ನೇಹತೋರಾಜ್ಞೆ ಶುಶ್ರಾವ ವಿನಯಾತ್ ಸಚ ಅನುಜ್ಞಾಯ ಗೃಹಂ ಪ್ರಾಪ್ತೆ ಧರ್ಮಜೇ ವಿದುರಂ ಪುನಃ. ಅನುಜ್ಞಾಯ ಗೃಹಂ ಪ್ರಾಪ್ತೆ ಧರ್ಮಜೇ ವಿದುರಂ ಪುನಃ. ಕೊನೆಗೂ ಅಪ್ಪಣೆ ತಗೊಂಡು ಆತ ಉಪದೇಶ ಎಲ್ಲ ಕೇಳಿದ ಮೇಲೆ ಮನೆಗೆ ಹೋದ ಧರ್ಮರಾಜ. ಅನುಜ್ಞಾಯ ಗೃಹಂ ಪ್ರಾಪ್ತೆ, ತನ್ನ ಅರಮನೆಗೆ ಹೋದ ಮೇಲೆ ವಿದುರಂ ಪುನಃ. ಆಗ ಧೃತರಾಷ್ಟ್ರ ವಿದುರನನ್ನು ಕಳಿಸಿಕೊಟ್ಟ. ಯಾರ ಹತ್ರ? ಧರ್ಮರಾಜನ ಹತ್ರ. ಶ್ರಾದ್ದಾಯ ವಿತ್ತಮಾಕಾಂಕ್ಷನ್ ಪ್ರೇಷಯಾಮಾಸ ತದ್ವಚಃ ಶ್ರುತ್ವಾ ಯುಧಿಷ್ಠಿರೋ ಶ್ರೀ ಭೀಮಂ ಆಹ ದಾತವ್ಯಂ ಅದ್ಯನಃ. ಶ್ರಾದ್ದಾಯ ವಿತ್ತಮಾಕಾಂಕ್ಷನ್, ಶ್ರಾದ್ದಾಯ ವಿತ್ತಂ ಆಕಾಂಕ್ಷನ್ ಪ್ರೇಷಯಾಮಾಸ. ವಿದುರಂ ಹಿಂದೆ ಬಂದಿದೆ. ವಿದುರಂ ಪ್ರೇಷಯಾಮಾಸ. ಹೋಗು, ಶ್ರಾದ್ದ ಮಾಡಬೇಕಾಗಿದೆ ಮಕ್ಕಳಿಗೆ. ವನವಾಸಕ್ಕೆ ಹೋಗ್ತಾ ಕೊನೆಗೆ ಸನ್ಯಾಸಿಗಳೇ ಜೀವಶ್ರಾದ್ದ ಇತ್ಯಾದಿ ಮಾಡ್ತಾರೋ ಹಾಗೆ ಪೂರ್ತಿ ಮುಗಿಸಿ ಹೊರಟುಬಿಡ್ಬೇಕು ಕರ್ತವ್ಯ. ಅದಕ್ಕಾಗಿ ಶ್ರಾದ್ದ ಮಾಡಿ ಹೋಗಬೇಕಾಗಿದೆ ನಾನು, ಅದಕ್ಕೆ ಹಣ ಬೇಕು ಅಂತ ಕೇಳಿದ. ವಿತ್ತಮಾಕಾಂಕ್ಷನ್ ಪ್ರೇಷಯಾಮಾಸ ತದ್ವಚಃ. ಯಾವಾಗ? ಇದು ಎರಡು ಮುಂದೂ ಮಾಡಬೇಕು, ಆದರೆ ಇದು ಒಂದು ಸಾಂಕೇತಿಕವಾಗಿ ಇದೆಲ್ಲ ಈಗ ಬಂದಿಲ್ಲ. ಈ ಪದಾರ್ಥ ಉಪಯೋಗಿಸಾಗಿಲ್ಲ. ಶ್ರಾದ್ದಕ್ಕೆಲ್ಲ ಉಪಯೋಗಿಸೋದೇನೋ ಇದರಲ್ಲಿ ವನದಲ್ಲಿ ಗಡ್ಡೆ ಗೆಣಸು ಅಷ್ಟೇ ಹೊರತು ಇದು ಯಾವುದು ಬರೋದಿಲ್ಲ. ಈ ಶ್ರಾದ್ದ ಮುಗಿತಲ್ಲಿಗೆ. ಆ ಶ್ರಾದ್ದ ಬಿಡಾಗಿಲ್ಲ, ಮಾಡಬೇಕು. ಸನ್ಯಾಸಿಗಳಿಗೆ ಮಾತ್ರ ಇಲ್ಲ ಹೊರತು ಉಳಿದವರು ಅದನ್ನು ಮಾಡಬೇಕು. ಮಾಡಬೇಕು. ಹೌದು. ಎಲ್ಲಿ ಮಾಡಿದ್ದಾರೆ? ನೀವು ನೋಡಿದ್ರಾ? ಎಲ್ಲಿ ಮಾಡಿದ್ದಾರೆ? ಎಲ್ಲಿ ನೋಡಿದ್ರು? ಎಲ್ಲಿ ಮಾಡಿದ್ದಾರೆ? ಎಲ್ಲಿ ಬಂದಿದೆ ಆ ವಿಷಯ? ಅವ್ರು ಸತ್ತಾಗ ಅಂತ್ಯಕ್ರಿಯೆ ಮಾಡಿದ್ರು ಅದು ಸರಿಯೇ. ಪ್ರತಿ ವರ್ಷ ಶ್ರಾದ್ದ ಮಾಡ್ತಿದ್ರು ಸರಿಯೇ. 15 ವರ್ಷ ಮಾಡಿದ್ದಾರೆ ಈಗ. ಆದರೆ ಇದು ಒನ್ಸ್ ಫಾರ್ ಆಲ್. ಈಗ ವನವಾಸಕ್ಕೆ ಹೋಗಿದ್ದ ಮುಂಚೆ ಏನು ಮಾಡಬೇಕೀಗ? ಅಕೌಂಟ್ ಕ್ಲೋಸ್ ಮಾಡಿ ಹೋಗ್ಬೇಕು. ಅದಕ್ಕಾಗಿ ಹಣ ಬೇಕು ಅಂತ ಕೇಳಿದ. ಅಷ್ಟು ಹಣ ಇದ್ದಿಲ್ಲ ಅಂತ ಕೇಳಿದರೆ ರಾಜ ಮಹಾರಾಜರು ಮ್ಯಾಚಿಂಗೇ ಖರ್ಚು ಮಾಡಬೇಕು. ಯಾವಾಗಲೂ ಅದು ಗಮನಿಸ್ಬೇಕು. ಯಾವಾಗಲೂ ಕೂಡ ಎಲ್ಲರೂ ಮಾಡ್ತಾರೆ ಅಂತ ನಾವು ಅಷ್ಟೇ ಮಾಡೋದಲ್ಲ. ಕೆಲವೊಮ್ಮೆ ಹೆಚ್ಚು ಮಾಡೋಕ್ಕಾಗಲಿಲ್ಲ, ಕಡಿಮೆ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಹೆಚ್ಚು ಮಾಡೋಕ್ಕಾಗತ್ತೆ, ಅದನ್ನೂ ಮಾಡಬೇಕು. ಅಷ್ಟೇ ಹೊರತು ಏನು ಮಾಡಿಕೊಡೋದು. ಯಾವಾಗಲೂ ಕಡಿಮೆ ಮಾಡಬೇಕಾದ್ರೆ ಅವ್ರು ಹಾಗೆ ಮಾಡಿದ್ರಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ.
ದೊಡ್ಡದು ಮಾಡೋಕ್ಕಾದ್ರೆ ಬೇರೆ ಲೌಕಿಕ ಬಂದು ಅವ್ರು ಮಾಡಿ ಹಾಕಿದ್ರೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಸೈಕಾಲಜಿ ಅದು. ಅದಕ್ಕೇನಿದೆ ಉತ್ತಮ ಪಕ್ಷದಲ್ಲಿ ಮಾಡಬೇಕು. ಅವರೆಲ್ಲ ಸಾಮಾನ್ಯವಾಗಿ ಇವರಿಗೆಲ್ಲ ಉತ್ತಮ ಪಕ್ಷದಲ್ಲಿ ಮಾಡಬೇಕು ಅಂತಲೇ ಅಪೇಕ್ಷೆ ಇರುತ್ತೆ. ಸಾಮಾನ್ಯ ನಮ್ಮ ಅಪೇಕ್ಷೆ ಇರುತ್ತೆ. ಈಗ ನಮ್ಮ ಹುಡುಗರು ಫಸ್ಟ್ ಕ್ಲಾಸೇ ಬರಬೇಕು, ಫಸ್ಟ್ ರ್ಯಾಂಕೇ ಬರಬೇಕು, ಒಳ್ಳೆಯ ಕೋರ್ಸ್ಗೆ ಹೋಗಬೇಕು ಅಂತ ಹೇಗೆ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಹಾಗೆ ಲೌಕಿಕ ಬಂದಾಗ ಆ ರೀತಿ, ಅಧ್ಯಾತ್ಮ ಬಂದಾಗ ಬದಲಾಯಿಸ್ಬಿಡ್ತಾರೆ. ಇವ್ರು ಹಾಗಲ್ಲ, ಅಧ್ಯಾತ್ಮಕ್ಕೇ ಹಾಗೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಹಣ ಬೇಕು ಸಾಕಷ್ಟು ಕೊಡು ಅಂತ ಕೇಳಿದ. ಶ್ರುತ್ವಾ ಯುಧಿಷ್ಠದ್ವಚಃ ಶ್ರುತ್ವಾ ಆತನ ಮಾತನ್ನು ಕೇಳಿ ಯುಧಿಷ್ಠಿರ ಮಹಾರಾಜ ಆತ ಭೀಮಂ ಮಾಹ ಭೀಮರು ಹೇಳಿದ ದಾತವ್ಯಂ ಮಧ್ಯಾಹ್ನ ಆತ ಕೊಡಬೇಕು ಕೊಟ್ಬಿಡು ಅಂತ ಹೇಳಿದ. ಕೊಟ್ಬಿಡ್ಬೇಕು ಅವರಿಗೆ, ಕೊಟ್ಟುಬಿಡು ಅಂತ ಹೇಳಿದ. ರಾಜನಾಗಿ ಯುವರಾಜನಿಗೆ ಅಪ್ಪಣೆ ಮಾಡಿದ. ತಕ್ಷಣ ಅವ್ರು ಹೇಳ್ತಾರೆ, ಪುತ್ರ ಪೌತ್ರಾಪ್ತ ಬಂಧೂನಾಂ ಶ್ರಾದ್ಧೆ ಚ್ಯೋಹೋ ವಿತ್ತ ಮಂಜಸ. ಯಾರ್ಯಾರು ಸ್ಥಾನದ ಮಾಡ್ತಾನಾಗ ಪುತ್ರ ಪೌತ್ರ ಬಂಧೂನ ಆಪ್ತ ಬಂಧೂನಾಂ ಶ್ರಾದ್ದೇಚ್ಛೋಹೋ ವಿತ್ತಂ ಅಂಜಸ. ಬೇಕಾಷ್ಟು ದುಡ್ಡು ಕೊಡು ಪುತ್ರರಿಗೆ ಪೌತ್ರರಿಗೆ. ಪೌತ್ರರು ಹೋಗ್ಬಿಟ್ಟಿದ್ದಾರೆ ಈಗ. ಪುತ್ರನ ಶ್ರಾದ್ದ ಮಾಡೋದೇ ದುಃಖದ ಸಂಗತಿ. ಅಲ್ಲೇನು ಪೌತ್ರರು, ಯಾಕೆ ದುಶ್ಯಾಸನ ಮಗ ಹೋಗಿ ದುರ್ಯೋಧನ ಮಗ ಹೋಗಿದ್ದಾನೆ, ಪೌತ್ರರು ಹೋದ್ರಲ್ಲ, ಎಷ್ಟು ದುಃಖದ ಸಂಗತಿ ಅದು. ಇದೇ ಹತ್ತಕ್ಕೆ ಬಂತಿದೆಯಲ್ಲ, ಸ್ವಯಂಕೃತ ಅಪರಾಧ. ಏನು ಮಾಡಬೇಕಾಗಿತ್ತು? ಕೊಡಿಸಿರ್ಬೋದು, ಹೋಗ್ತಾಯಿತ್ತು, ಎಲ್ಲರೂ ಉಳಿತಿದ್ರು. ಅದನ್ನು ಹೇಳೋದಕ್ಕೆ ಪುತ್ರ ಪೌತ್ರ ಆಪ್ತ ಬಂಧುವನ ಬೇರೆ ಕಾರ್ಯ ಮಾಡಿಸಾಗಿಲ್ಲ. ಯಾರು ಅಧಿಕಾರಿಗಳೇ ಇಲ್ಲಿ ಎಲ್ಲ ಹೋಗ್ಬಿಟ್ಟಿದ್ದಾರೆ ಈಗ. ಅರ್ಥ ಆಯ್ತಾ? ಈಗ ಕನ್ಸರ್ನ್ ಇತ್ತೊಬ್ಬನೇ. ಎಷ್ಟು ಶೋಚನೀಯವಾದ ಸಂಗತಿ. ಧರ್ಮದ್ರೋಹ ಮಾಡಿದರೆ ಏನಾಗುತ್ತೆ? ಧರ್ಮಾದಿಗಳಿಗೆ ದ್ರೋಹ ಮಾಡಿದ, ಧರ್ಮಕ್ಕೆ ದ್ರೋಹ ಮಾಡಿದರೆ ಸ್ಥಿತಿ ಬರುತ್ತೆ ಅಂತ ಅರ್ಥ. ಅನಾಥನಾಗ್ತಾನೆ ಮನುಷ್ಯ. ಭೀಮಮ್ಮಾಹ ಅದಕ್ಕೆ ಶ್ರಾದ್ದೇಚ್ಛೋಹೋ ವಿತ್ತಂ ಅಂಜಸ. ಬೇಕಾಷ್ಟು ಕೊಟ್ಟು ಕಳಿಸು ಅಂತ ಕೇಳಿದ. ತಕ್ಷಣ ತಮಾಹ ಭೀಮಃ ಪಾಪಾನಾಂ ವಿಮುಖಾನಾಂ ಮಧುದ್ವಿಷ. ನೋಡಿ, ಭಾಗವತ ಧರ್ಮದ ಇನ್ನೊಂದು ಮುಖ ಇದು. ಭಾಗವತ ಧರ್ಮ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಕೊಡೋದಿಲ್ಲ ಅಂತ ಹೇಳ್ತಾರೆ, ಸಾಧ್ಯ ಇಲ್ಲ ಕೊಡಲಿಕ್ಕೆ. ಯಾತಕ್ಕೆ? ತಮ್ಮಾಹ ಭೀಮಃ ಪಾಪಾನಾಂ ವಿಮುಖಾನಾಂ ಮಧುದ್ವಿಷಃ. ಮಧುದ್ವಿಷಃ ವಿಮುಖಾನಾಂ ಪಾಪಾನಾಂ. ಮಧುದ್ವಿಷ ಮಧುಸೂದನ ಕೃಷ್ಣ. ಯಾರಿಗೆ ಭಗವಂತನ ವಿಮುಖರಾಗಿರ್ತಾರೋ ಅಂಥ ಪಾಪಿಗಳಿಗೆ ಶ್ರಾದ್ದಾದಿಗಳನ್ನ ಮಾಡೋಕ್ಕೆ ಸಹಕಾರ ಕೊಡಬಾರ್ದು ಅಂತ ಹೇಳ್ತಾರೆ. ಅದು ದೇಶದ್ರೋಹಿಗಳಿಗೆ ದೊಡ್ಡ ಫ್ಯೂನರಲ್ ಮಾಡಿ ಬೇಸ್ತವ್ರನ್ನ ಕರೆಸಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಈಗ ಬಿಸಾಕಿಬಿಡ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಮಧುದ್ವಿಷಃ ವಿಮುಖಾನಾಂ. ಮಧುಸೂದನಿಗೆ ವಿಷ್ಣುವಿಗೆ ದ್ರೋಹ ಮಾಡಿದವರಿಗೆ, ದೇಶದ್ರೋಹ ನಿಮಗೆ ಅರ್ಥ ಆಗ್ತದಲ್ಲ, ವಿಷ್ಣು ದ್ರೋಹ ಮಾಡಿದವರಿಗೆ ಅವರು ಪಾಪಿಗಳು. ಪಾಪಿಗಳ ಲಕ್ಷಣ, ಪುಣ್ಯವಂತರ ಲಕ್ಷಣ ವಿಷ್ಣು ಭಕ್ತಿ ಹೇಗೋ, ಪಾಪಿಗಳ ಲಕ್ಷಣ ವಿಷ್ಣು ದ್ವೇಷ. ವಿಷ್ಣು ದ್ವೇಷಗಳಿಗೆ ಎಂದೂ ಕೂಡ ಪಾರಲೌಕಿಕ ಸಹಾಯಂ ನ ಕಾರ್ಯಂ ಇತರಾರ್ಥತಃ. ಪಾರಲೌಕಿಕ ಸಹಾಯಂ ನ ಕರ್ತವ್ಯ. ಪಾರಲೌಕಿಕ ಸಹಾಯ ಅಂದ್ರೇನು? ಇಹಲೋಕದ್ದು ಪರಲೋಕದ್ದು. ಯಾರೋ ಒಬ್ಬ ಏನೋ ಕೇಳಿದ, ಭಿಕ್ಷಕ ಕೊಟ್ಬಿಟ್ಟ. ಅವನೇನು ನಮಗೇನು, ನಾವು ಕೊಡೋ 10 ಪೈಸಕ್ಕೆ ₹1 ಅವ್ರು ಕೂಲಾಗೋತ್ರೆಲ್ಲ ಕೇಳೋ ಕಾರಣ ಇಲ್ಲ. ಯಾಕೆ? ಸ್ಮಾಲ್ ಇದು. ಆದರೆ ತುಂಬ ರೀಸನಬಲ್ ಕೇಳ್ದೆ ಅವಾಗ ಕೇಳಬೇಕು. ಯಾತಕ್ಕೆ, ಏನು ಸರಿಯಾಗಿ ಉಪಯೋಗ ಆಗುತ್ತೆ ಎಲ್ಲ ಕೇಳಬೇಕಾಗತ್ತೆ. ಇದು ತುಂಬ ದುಡ್ಡು ಕೊಡು ಅಂತ ಹೇಳಿದ್ದಾರೆ, ಅದೆಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಪಾರಲೌಕಿಕ ಸಹಾಯಂ ನ ಕಾರ್ಯಂ. ಪಾರಲೌಕಿಕ ಸಹಾಯವನ್ನು ಮಾಡಕೂಡದು ಇತರಾರ್ಥತಃ. ಏನ? ಹಾಂ, ಮಧುದ್ವಿಷ ದ್ವಿಟ್ ಶಬ್ದ ಅದು. ದ್ವಿಟ್ ಮತ್ತು ದೇಶಿ ಬೇರೆ, ದ್ವಿಟ್ ಬೇರೆ. ದೇಶಿ ಅನ್ನೋ ಪದ ಬಂದಾಗ ದೇಶಿ ದ್ವೇಷಣೋ ದ್ವೇಷಣ ಅಂತ ನಡೆಯುತ್ತೆ. ದ್ವಿಟ್ ಬಂದಾಗ ದ್ವಿಷೋ ದ್ವಿಷ ಅಂತ ನಡೆಯುತ್ತೆ. ಅದಕ್ಕೆ ಮಧುದ್ವಿಷ. ಯಾವ ವಿಭಕ್ತಿ ಯಾವ ವಚನ ಗೊತ್ತಾ? ಮಧುದ್ವಿಷ ಬಂದಿದೆ ನೋಡಿ. ಮಧುದ್ವಿಷ ವಿಮುಖಾನಾಂ. ಯಾವುದದು? ವಿಮುಖಾನಾಂ ಯಾವ ವಚನ, ಯಾವ ವಿಭಕ್ತಿ? ಷಷ್ಠಿ. ಷಷ್ಠಿ ಯಾವ ವಚನ? ಬಹುವಚನ. ಇದು ಮಧುದ್ವಿಷ ಷಷ್ಠಿ ಏಕವಚನ ಅಷ್ಟೇ. ದ್ವಿಷಃ ದ್ವಿಷೋ ದ್ವಿಷಾಂ ಅಂತ ನಡೆಯುತ್ತೆ. ಪುತ್ರ ಸರಿ 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 ಮಾಡಬೇಕಾಗ ಅಲ್ಲ, ಅದು ಹೇಳ್ತಾರೆ ನೋಡಿ, ಬರುತ್ತೆ ಅಲ್ಲ, ಬರುತ್ತೆ. ಯಾಕೆ ಯೋಚನೆ ಇಲ್ಲೇ ಬರುತ್ತೆ. ಈಗ ಹೇಳ್ತಾರೆ ಈಗ ಮಧುದ್ವಿಷಃ ಪಾರಲೌಕಿಕ ಸಹಾಯಂ ನ ಕಾರ್ಯಾರ್ಥಂ ಇತರಾರ್ಥತಃ ವಿತ್ತೇ ದತ್ತೇನಾಪಿ. ಈಗ ಅಲ್ಲ 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 ಇವರಿಗೆ ಸದ್ಗತಿ ಆಗಬಾರ್ದು, ಕೊಡೋದಿಲ್ಲ. ಆಗ ಅವನು ಕೇಳಿದ್ದಾನೆ, ಪುತ್ರಭೋತ ಆಪ್ತ ಬಂಧೂನಾಂ, ಎಲ್ಲ ಗುಂಪಿನ ಅವರಿಗೆಲ್ಲ ಕೊಡ್ಬೋದಲ್ಲ. ಅಂದರೆ
ನಾವು ಕೊಟ್ಟರೆ ಇದಕ್ಕೆ ಉಪಯೋಗಿಸ್ತಾನೆ ಅದಕ್ಕೆ ಕೊಟ್ಟರೆ ಏನು ಮಾಡ್ತಾರೆ, ಇದಕ್ಕೂ ಉಪಯೋಗಿಸ್ತಾರೆ. ಅದು ಆಗಬಾರ್ದು, ಮಿಸ್ಯೂಸ್ ಆಗುತ್ತೆ. ಆ ಪಾರ್ಟ್ ಮಿಸ್ಯೂಸ್ ಮಾಡ್ತಾನೆ, ಆಗಬಾರ್ದು. ಇದೇನೋ ಸಂಭವ ಇಲ್ಲ, ಗ್ಯಾರಂಟಿ. ಯಾಕೆ ಇಷ್ಟಿಸ್ ಮಾಡಿರೋದೇನಾತ, ಪುತ್ರ ವ್ಯಾಮೋಹದಿಂದ ಹಾಗೆ ಮಾಡಿದ್ದಾನೆ, ಆದ್ದರಿಂದ ಈಗಲೂ ಹಾಗೆ ಮಾಡೇ ಮಾಡ್ತಾನೆ. ಅದಕ್ಕೆ ನಾವು ಸಹಕಾರ ಕೊಡಬಾರ್ದು. ಪಾರಲೌಕಿಕ ಸಹಾಯ ಅಂದ್ರೇನು, ಸತ್ತ ಮೇಲೆ ಮಾಡೋದೆಲ್ಲ ಪರಲೋಕಕ್ಕೆ ಉಪಯೋಗ ಆಗೋ ಅಂಥ ಸಹಾಯ ಮಾಡಬೇಡಿ. ಮನೆ ಕಡೆ ಲೋನ್ ಕೊಡೋಕ್ಕಾಗತ್ತಾ, ಗುಂಡ ಒಂದು ಕೇಳಿದ್ರೆ ಲೋನ್ ಕೊಡೋಕ್ಕಾಗತ್ತೆ, ಮನೆ ಕಟ್ಟಲಿಕ್ಕೆ ಕೊಡಬಾರ್ದು. ಅದಕ್ಕೆಲ್ಲ ಯಾವುದು ಕೊಡ್ಬೋದು, ಸಾಹಿತ್ಯ ಅನ್ನ ಕೊಡ್ಬೋದು ಅಷ್ಟೇ ಹೊರತು ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನಿಗೆ ಯಾರಿಗೆ ಇದಕ್ಕೆ ಬರುತ್ತೆ, ಆಗ ಅವಸರ ಪಡಬಾರ್ದು. ನೋಡಿ ಇಲ್ಲೇ ಇದೆ ಎಲ್ಲ ನಕಾರ್ಯಂ ಇತರಾರ್ಥತಃ. ಆದ್ದರಿಂದ ಅವನು ಮಿಸ್ಯೂಸ್ ಮಾಡ್ತಾನೆ. ಇಲ್ಲಿ ನೋಡಿ, ಪುತ್ರ ಪೌತ್ರ ಬಿಟ್ಬಿಡೋಣ. ಆಪ್ತ ಬಂಧುಗಳಿದ್ದಾರೆ, ಭೀಷ್ಮ ದ್ರೋಣಾದಿಗಳಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆಲ್ಲ ಕೊಡ್ಬೋದು ಅಂತ ಕೇಳಿದರೆ ಕೊಡ್ಬೋದು. ಬಟ್ ಅದರಲ್ಲಿ ಖರ್ಚು ಉಪಯೋಗಿಸ್ತಾನೆ. ಅದಕ್ಕೆ ಹುಂಡಿಗಾಗುತ್ತೆ, ತಾನು ಎಷ್ಟು ಜೇಬು ಹಾಕುತ್ತಾನಲ್ಲ ಹಾಗೆ ಅದು ಉಪಯೋಗಿಸ್ತಾರೆ. ಆಗಬಾರ್ದು. ಯಾಕೆ ಮಾಡಬಹುದಲ್ಲ, ಮಾಡೇ ಮಾಡ್ತಾನೆ. ಇವರಿಗೂ ಆತನ ದೃಷ್ಟಾಂತ ಕಂಡಾಗ, ದೇವರನ್ನು ನೋಡಿದಾಗ ಇಂಥ ಕೆಲಸ ಮಾಡ್ತಾನೆ, ಕೊಡಬಾರ್ದು ಅಂತ ಹೇಳ್ತಾನೆ. ಯಾತಕ್ಕೆ? ಹಾಂ, ಅವ್ರಿಗೆ ಗ್ಯಾರಂಟಿ ಇಲ್ಲ, ಪ್ರಶ್ನೆ ಇಲ್ಲ. ನಮ್ಮ ಕೆಲಸ ನಾವು ಮಾಡಬೇಕು, ಕರ್ತವ್ಯ ಅದು. ಅಲ್ಲಿ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಅವರು. ಎಷ್ಟೋ ಜನ ನಮಗೆ ಗೊತ್ತಿರ್ತದೆ, ಸದ್ಗತಿಗೆ ಹೋಗಿರೋ ಚಾನ್ಸಸ್ಸೇ ಇರೋದಿಲ್ಲ. ಆದರೂ ನಾವೇನು ಮಾಡಬೇಕು, ನಮ್ಮ ಕರ್ತವ್ಯ ನಾವು ಮಾಡಿಬಿಡ್ಬೇಕಷ್ಟೇ. ಹುಡುಗ ಗ್ಯಾರಂಟಿ ಫೇಲ್ ಆಗ್ತಾನೆ ಅಂತ ಗೊತ್ತರೂ ಕೂಡ ಎಕ್ಸಾಮ್ ಫೀಸೆಲ್ಲ ಕೊಡಬೇಕು, ಪರೀಕ್ಷೆಗೂ ಕೊಡಿಸ್ಬೇಕು, ಸಕಾಲ ಊಟ ಮಾಡಿ ಕಳಿಸ್ಬೇಕು ಅವನ್ನೆಲ್ಲ ಕೂಡ. ಆಮೇಲೆ ಅದನ್ನು ದೊಡ್ಡ ಇಶ್ಯೂ ಮಾಡ್ತಾನೆ, ನೀವು ಕೊಟ್ಟಿದ್ರೆ ನಾನು ಪಾಸ್ ಆಗ್ತಿದ್ದೆ ಅಂತಾರೆ. ಆಮೇಲೆ ಅದು ಕೊಟ್ಟು ಏನು ಮಾಡೋಕೆ, ಎಲ್ಲ ಮಾಡಿ ಅದು ಹೋಗಿ ಭಾನುವ ಇನ್ನು ಓದಬೇಡ ಅಂತ ಹೇಳ್ಬೇಕು. ಆಮೇಲೆ ಈ ಮುಂದೆ ಬರುತ್ತೆ ಈಗ ನೆಕ್ಸ್ಟ್ ವಾಕ್ಯ ಅದೇನೆ, ಕಾರ್ಯ ಇತರಾರ್ಥತಃ. ಇತರಾರ್ಥತ ಕೊಟ್ಟರೂ ಕೂಡ ದುರುಪಯೋಗ ಆಗುತ್ತೆ. ಕಷ್ಟಾತ್ ಮುಂದೆ ದತ್ತೇನಾಪಿ ಹಿ ವಿತ್ತೇನ ಪುತ್ರ ಶ್ರಾದ್ದಂ ಕರಿಷ್ಯತಿ, ಪುತ್ರ ಶ್ರಾದ್ದವನ್ನು ಮಾಡ್ತಾನೆ. ಆದ್ದರಿಂದ ಅದು ಒಳ್ಳೆಯದಲ್ಲ. ಯಾತಕ್ಕೆ ಅಂದರೆ ತಜ್ಞಾತ್ವಾ ದದತಾಂ ದೋಷೋ ಭವೇದಿತಿ ವಿಚಿಂತಯನ್. ಇದು ನಮಗೆಲ್ಲ ಗೊತ್ತಿರೋದು, ನಾವೆಲ್ಲ ಹಾಗೆಲ್ಲ ಅನ್ಬಾರ್ದು ನಾವು. ಯಾತಕ್ಕೆ? ನಮಗೆ ಸ್ವರೂಪ ಗೊತ್ತಿಲ್ಲ. ಸ್ವರೂಪ ಗೊತ್ತಿಲ್ಲ ಆದ್ದರಿಂದ ಯಾರೋ ಬಂದು ಕೇಳ್ತಾರೆ, ಎಲ್ಲ ಸಾಧ್ಯಕ್ಕೆ ದುಡ್ಡಿಲ್ಲ ಕೊಡಿ ಅಂತ ಕೇಳಿದಾಗ ಅವನ ಅಯೋಗ್ಯ ಎಲ್ಲ ಕೇಳಕ್ಕೆ ಹೋಗಬಾರ್ದು. ಸಾಧನೆ ಮಾಡಿ ಮಕ್ಕಳ ಕರ್ತವ್ಯ, ಪಾಪ ದುಡ್ಡಿಲ್ಲ ಕೇಳ್ತಾರೆ, ಕೊಟ್ಬಿಡೋದು ಅಷ್ಟೇ ಹೊರತು. ಆದರೆ ಭೀಮಸೇನದೇವ್ರಿಗೆ ಎಲ್ಲ ಗೊತ್ತಿದೆ, ಸರ್ವ ಸ್ವರೂಪ ತಿಳಿದವರು. ಆದ್ದರಿಂದ ಏನು ಮಾಡ್ತಾರೆ, ಎಲ್ಲರ ಸ್ವರೂಪ ಗೊತ್ತು, ಧೃತರಾಷ್ಟ್ರ ಸ್ವರೂಪ ಒಳ್ಳೆಯದಂತೂ ಗೊತ್ತಿದ್ದರೂ ಕೂಡ ವ್ಯಾಮೋಹ ಇರೋದರಿಂದ ತಪ್ಪು ಮಾಡ್ತಾನೆ. ಸಹಕಾರ ಕೊಡಬಾರ್ದು. ಟೆಕ್ಸ್ಟ್ ಬುಕ್ ತೊಗೋತೀನಿ ಅಂಥೇಳಿ ಮ್ಯಾಚ್ಗೆ ಹೋದರೆ, ಕ್ಲಬ್ಗೆ ಹೋದರೆ ಹಾಗೆ ಉಪಯೋಗಿಸ್ತಾರೆ, ಕೊಡಬಾರ್ದು. ತಜ್ಞಾತ್ವಾ ದದತಾಂ ದೋಷೋ, ನೋಡಿ ಜ್ಞಾತ್ವಾ ದದತಾಂ ದೋಷ, ತಿಳಿದು ಯಾರು ಕೊಡ್ತಾರೋ ಅವ್ರಿಗೆ ದೋಷ ಬರುತ್ತೆ. ನಮಗೆ ಗೊತ್ತು ಅವ್ನು ಕುಡ್ಕ ಅಂಥೇಳಿ, ದುಡ್ಡು ಕೊಟ್ಟರೆ ಏನಾಯ್ತು ಈಗ, ಆ ಶೇರ್ ಮಾಡ್ಕೊಂಡಾಗ ಆಯ್ತೀವಿ ನೀವು. ಅರ್ಥ ಆಯ್ತಾ? ಒಳ್ಳೆಯದಕ್ಕೆ ಉಪಯೋಗಿಸೋ ಗ್ಯಾರಂಟಿ ಗೊತ್ತಿದೆ ನಮಗೆ. ನಮಗೆ ಸ್ವರೂಪ ಗೊತ್ತಿಲ್ಲದೆ ಹೋದರೂ ಕೆಲವು ಈ ಸ್ವರೂಪ ಗೊತ್ತಿರುತ್ತೆ, ಪೂರ್ತಿ ಸ್ವರೂಪ ಗೊತ್ತಿಲ್ಲದೆ ಹೋದರೂ ಕೂಡ ಗ್ಯಾರಂಟಿ ಮಿಸ್ಯೂಸ್ ಮಾಡ್ತಾರೆ ಅಂತ ಗೊತ್ತಿದ್ದರೆ ಕೊಡಬಾರ್ದು. ಅರ್ಥ ಆಯ್ತಾ? ಆದರೆ ಏನೋ ಕಾಟಾಚಾರ ಕೊಡೋದು ಬೇರೆ, ಇಂಥವ್ರಿಗೆ ಏನೂ ಕೊಡಬಾರ್ದು. ಸ್ವರೂಪ ಗೊತ್ತಿದ್ದವ್ರು ಮಾತಾಡೋ ರೀತಿ ಬೇರೆ. ಮತ್ತು ಆಚಾರ್ಯ ಏನು ಮಾಡಿದರು, ಬೇರೆ ಮತ್ತು ಅವ್ರನ್ನ ಈ ರೀತಿ ಏನೋ ಒಂದು ಕಾರಣ, ಅವ್ರ ಹೆಸರು ಹೇಳಿಲ್ಲ ಯಾರ್ದು ಕೂಡ, ಅವ್ರು ಲೋಕ ಕಲ್ಯಾಣ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಆ ಮಾತನ್ನು ನಾವೆಲ್ಲ ಕಂಡಾಗ ಹೇಳಾಗಿಲ್ಲ. ಯಾತಕ್ಕೆ? ಇವತ್ತು ಪೊಲೀಸ್ ಹೊಡಿತಾರೆ ಅಂತ ನಾವು ಹೊಡಿಯಾಗಿಲ್ಲ. ಯಾಕೆ? ಅವ್ರ ಡ್ಯೂಟಿ ಅದು, ನಾವು ಹಾಗೆ ಮಾಡೋಂಗಿಲ್ಲ. ಇವತ್ತು ನಮ್ಮವ್ರು ಹಾಗೆ ಮಾಡೇ ಬಯಸ್ಕೊಂಡಿರೋದು. ಯಾರ್ಯಾರು ಹಾಗೆಲ್ಲ ಬೈಲಕ್ಕೆ ಹೋಗಬಾರ್ದು. ಯಾಕೆಂದರೆ ನಮ್ಮ ಕೆಪಾಸಿಟಿ ಅಲ್ಲ ಅದು. ಅರ್ಥ ಆಯ್ತಾ? ಅಲ್ಲಿ ಹೋಗ್ತಿದ್ದಾಗ ಏನು ಮಾಡಿ ಸುಮ್ಮನೆ ಹೊಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಹೊರಗೆ ಬಂದು ಕೈ ನೋಡ್ಕೊತೀನಿ ಅಂತ ಬಿಡಲ್ಲ ಅವನಾಗಲೇ. ಗೊತ್ತಾಯ್ತಾ? ಸ್ವಲ್ಪ ಅವ್ರು ಫೇವರಬಲ್ ಆಗಿದ್ದರೆ ಬಜಿತದ್ದೋಗ್ಬಿಡ್ತಾರೆ. ನಮಗೆ ಯಾತಕ್ಕೆ ಅಂತ ಹೊರಟೋಗ್ಬಿಡ್ಬೇಕು. ಸ್ವರೂಪ ಗೊತ್ತಿದ್ದವರು ಒಂದು ಎರಡಿರಬೇಕು, ಸ್ವರೂಪ ಗೊತ್ತಿರಬೇಕು, ಶಕ್ತಿ ಇರಬೇಕು, ಎರಡೆರಡು. ಅವ್ನು ಕಳ್ಳ ಅಂತ ಗೊತ್ತಿದ್ದು ನಾವು ಹೊಡೆಯಾಗಿಲ್ಲ, ಸ್ವರೂಪ ಗೊತ್ತಾಗಿದೆ ಈಗ, ಹೊಡೆಯಾಗಿಲ್ಲ. ಯಾಕೆ? ಹೊಡೆಯೋ ಶಕ್ತಿ ನಮ್ಮದಲ್ಲ. ಕಂಪ್ಲೇಂಟ್ ಕೊಡಬೇಕು ಹೊರತು ನಾವು ಹೊಡಿಬಾರ್ದು. ಅರ್ಥ ಆಯ್ತು? ಅವ್ನು ಹೊಡೆದೇ ಇರಬಾರ್ದು. ಈ ಮಧ್ಯೆ ಪೊಲೀಸ್ ಹೊಡಿದಾನೆ, ಪೊಲೀಸ್ ಭಾರಿ ಸಾತ್ವಿಕನಾಗಿಬಿಟ್ಟು ಅವ್ನು ದಿವಸ ಬುಟ್ಟ ಹಾಕಿ ಆಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡಬೇಕು ಅವನ್ನ? ಅವ್ನು ಹೊಡೆಯೋ ಉದ್ದೇಶ ಏನು? ಬಾಯಿ ಬಿಡಿಸ್ಲಿಕ್ಕೆ, ಬಾಯಿ ಬಿಡಿಸ್ಬೇಕು ಅಂತ ಹೇಳ್ತಾರೆ. ನಮ್ಮದು ಹಾಗಿಲ್ಲ. ನಮ್ಮ ಕೆಲಸನೇ ಅಲ್ಲ ಅದು. ಡೂ ಯುವರ್ ಡ್ಯೂಟಿ ಅಂತ ಹೇಳ್ತಾರೆ. ಆದ್ದರಿಂದ ಭೀಮಸೇನ ದೇವರು ರಾಜರಾಗಿ ಪೂರ್ಣಪ್ರಜ್ಞರಾಗಿ ಎಲ್ಲ ಗೊತ್ತಿದ್ದು ಅವ್ರ ಸ್ವರೂಪದಲ್ಲಿ ದೇವತೆಗಳಿಗೆ ಇಂಥದ್ದಂತ ಬೇಕಿಲ್ಲ. ಅವ್ರು ಯಾವ ಕೆಲಸ ಬೇಕಾದ್ರೂ ದೇವತೆಗಳು ಮಾಡ್ಬೋದು. ಯಾತಕ್ಕೆ? ದೇವತೆ 4 ವರ್ಣದಲ್ಲೂ ಇರ್ಬೋದು, ಅವರು 4 ಆಶ್ರಮದಲ್ಲೂ ಇರ್ತಾರೆ. ಅದು ಬಂದಿದೆ. ದೇವತೆಗಳು ಸ್ಪೆಷಲ್ ಆಶ್ರಮ ತೊಗೋಬೇಕಾಗಿಲ್ಲ. ಅವರು ಯಾವ ವರ್ಣ ಕೆಲಸ ಬೇಕಾದ್ರೂ ಮಾಡ್ಬೋದು. ಅವರು ಯಾವ ಇದ್ರ ಕೆಲಸ ಬೇಕಾದ್ರೂ ಮಾಡ್ಬೋದು ಅವರು. ಅದಕ್ಕೆ ಹೇಳ್ತಾರೆ, ಇಷ್ಟೆಲ್ಲ ಕಾನ್ಫಿಡೆನ್ಸ್ ಇರೋದ್ರಿಂದ ಹೇಳ್ತಾರೆ, ನಾನು ಕೊಡೋದಿಲ್ಲ. ಕರಿಷ್ಯತಿ ತಜ್ಞಾತ್ವಾ ದದತಾಂ ದೋಷ. ಈ ನಮ್ಮ ದದತಾಂ ದೋಷ ಭಾಳ ಮುಖ್ಯ ಇದು. ಅದಕ್ಕೆ ಒಂದೊಂದು ಮಾತು ಹೇಳಿದ್ದಾರೆ ನಮ್ಮಲ್ಲಿ.
ಅನ್ನ ನೀರು ಕೊಟ್ಬಿಡಿ, ಯಾರೇ ಕೇಳಿದ್ರು ಕೊಡಿ. ಅನ್ನಶ್ಚ ಕ್ಷುದಿತಂ ಪಾತ್ರ, ಅಯ್ಯೋ ಹಸಿವಾಗಿದೆ ಅಂತ ಕೇಳಿಕೊಂಡ್ರೆ ಕೊಟ್ಟುಬಿಡಿ. ಬಾಯಾರಿಕೆ ನೀರು ಕೊಟ್ಬಿಡಿ, ನೀನೇನು ಕೇಳೋಕ್ಕೆ ಹೋಗಬೇಡಿ, ಗೊತ್ತಾಯ್ತಾ. ಅದು ಯಾವ್ದಾದ್ರು ಬೇರೆ ಕೇಳಿದರೆ ಮಾತ್ರ ಪಾತ್ರ ವಿಚಾರ ಮಾಡಿ ಅಂತ. ಸತ್ಪಾತ್ರ ಹೋದೋ ಅಲ್ಲ ಅವನೀಗ, ಏನೂ ಗೊತ್ತಿಲ್ಲ, ಅದು ಸರಿಯಾಗಿ ಮಾಡ್ತಾನೆ ಅಂತ ಗೊತ್ತಿಲ್ಲ ನಮಗೀಗ. ಆದ್ದರಿಂದ ಅವ್ನು ಕೇಳಿದಷ್ಟು ಕೊಡೋಕ್ಕೆ ಏನೋ ಟೋಕನ್ ಕೊಡೋದು ಬೇರೆ, ಆದರೆ ಕೊಡಬೇಡಿ. ಸತ್ಪಾತ್ರ ಅಂತ ಗೊತ್ತಿದ್ದರೆ ಮಾತ್ರ ಕೊಡಬೇಕು. ದುಡ್ಡು ಕೊಟ್ಟ ಅಂತ ದುಡ್ಡು ಕೊಟ್ಬಿಟ್ಟ, ಅವ್ನು ಹೋದ ಯಾವ ಸ್ಕ್ರೂ ಡ್ರೈವರ್ ತೊಗೊಂಡು ಯಾರು ಮೇಲೆ ಕಳ್ತನ ಮಾಡ್ದ, ಬಂತು ಪಾಪ ಇವನಿಗೆ. ಯಾಕೆ ಓಪನ್ ಆಗಿ ಸ್ಕ್ರೂ ಡ್ರೈವರ್ ಬೇಕಾಗಿತ್ತು, ದುಡ್ಡು ಇವ್ರು ಕೊಟ್ಟಾಗಾಯ್ತು. ಆದ್ದರಿಂದ ಅವ್ರಿಗೆ ಕೊಡಬಾರ್ದು. ಆ ಕ್ಯಾಶ್ ಕೊಡ್ಬೇಕಾದ್ರೆ ಭಾಳ ಯೋಚನೆ ಮಾಡಬೇಕು, ಗೊತ್ತಾಯ್ತಾ. ಕ್ಯಾಶು ಒಂದು ನಿರ್ದಿಷ್ಟವಾದ ವಸ್ತು ಕೊಡಬೇಕಾದ್ರೆ ಅವ್ನು ಕುಡುಕ, ಅವನಿಗೆ ಏನು ಬಂಗಾರ ಕಸ ಕೊಟ್ಟರೆ ಆಗ ಕುಡಿತಾರೆ, ಅದನ್ನು ಹಾಕ್ಕೊಟ್ಟು ಅಷ್ಟೇ. ಅವನಿಗೆ ಕೊಡಬಾರ್ದು, ಅವ್ನಿಗೆ ಗೊತ್ತಿದ್ರು ಕುಡುಕ ಅಂಥೇಳಿ. ಯಾರೋ ಹೇಳಿದರು ಪಾಪ ಒಬ್ಬ ಹೆಂಗಸು, ಯಾರೋ ಸ್ವಾಮಿಗಳು ಬಂದಿದ್ದರು ಮಗನ ಉಪನಯನಕ್ಕೆ, ಪಾಪ ಬೆಳ್ಳಿ ಬಟ್ಲಕ್ಕೆ ಹೋಗಿ ನಮ್ಮ ಕುಡಿದು ಬಿಟ್ಟೆಲ್ಲ ಹಾಳು ಮಾಡಿಬಿಟ್ಟ, ಗಂಡ ಹಾಳು ಮಾಡಿಬಿಟ್ಟ ಅಂತೇಳಿ ಫೋನ್ ಮಾಡಿದರು. ಪಾಪ ದೊಡ್ಡವ್ರು ಕೊಟ್ಟಿದ್ದು ಉಪನಯನಕ್ಕೆ ಕಾಣಿಕೆ ಕೊಟ್ಟರೆ ಇವನು ಹೇಗೆ ಎಂಡ ಹಾಕಿ ಕುಡ್ದಾಕ್ಬಿಟ್ಟ. ಅದ್ರಾಗ ಎಷ್ಟು ಕೆಟ್ಟದಾಗಲಿಲ್ಲ, ಆಗ ಕೊಟ್ಟವ್ರಿಗೂ ಪಾಪ ಬರುತ್ತೆ. ಅದರಿಂದ ಎಂದೂ ಕೂಡ ಹಾಗೆ ಮಾಡಿಕೊಡೋದು. ಯಾರು ಹೇಳಿದ್ರೆ ಕಮೌಂಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿಲ್ಲ ಬಂಗಾರಲ್ಲೇ, ಎಷ್ಟು ಮೂರ್ಖರವರೆಲ್ಲ. ಅದು ಸಂಪತ್ತು ತೋರಿಸೋ ರೀತಿಯೇ ಅದು. ದಾನ ಮಾಡಿ ತೋರಿಸ್ಬೋದು, ದೊಡ್ಡ ಉಪಕಾರ ಲೋಕೋಪಕಾರ ಎಷ್ಟು ಕೆಲಸ ಮಾಡ್ಬೋದು ಬೇಕಾದ್ರೆ ಬಿಟ್ಟುಬಿಟ್ಟು ಆ ರೀತಿ ಮಾಡಿ ಶ್ರೀಮಂತ ಅಂತ ತೋರಿಸ್ಕೋಬೇಕಾ. ಪುತ್ರ ಶ್ರಾದ್ದಂ ಕರಿಷ್ಯತಿ, ಮಕ್ಕಳು ನೋಡಿ, ಪುತ್ರ ಅಷ್ಟೇ, ಪುತ್ರಾದಿ ಹೇಳಿಲ್ಲ, ಪುತ್ರ ಬಾಪ್ತ ಬಂಧನ ಮಾಡ್ಲಿಕ್ಕೆ ವಿರೋಧ ಇಲ್ಲ, ಆದರೆ ಮಿಸ್ಯೂಸ್ ಮಾಡ್ತಾನೆ, ಆದ್ದರಿಂದ ಕೊಡೋದಿಲ್ಲ. ತಜ್ಞಾತ್ವಾ ತತಾಂ ದೋಷೋ ಭವೇದಿತಿ ವಿಚಿಂತಯನ್, ಇಂದು ತಿಳಿದು ಕೊಟ್ಟವರಿಗೆ ದೋಷ ಬರುತ್ತೆ. ಆದ್ದರಿಂದ ನಾವು ಅಯೋಗ್ಯರ ದಾನಾದಿಗಳನ್ನು ಮಾಡಿದರೆ ಅದು ಮಿಸ್ಯೂಸ್ ಮಾಡಿದಾಗ ಆ ಪಾಪ ನಮಗೆ ಬರುತ್ತೆ. ಆದ್ದರಿಂದ ಸತ್ಪಾತ್ರ ದಾನ ಅಂಬೋದು ಸರಿಯಾಗಿ ನೋಡಿದ್ದಾರೆ. ದಾನ ತೊಗೊಳ್ಳೋ ಅರ್ಹತೆ ಅವನಿಗಿರಬೇಕು, ತೊಗೊಳ್ಳೋ ಇಚ್ಛೆ ಇರಬೇಕು. ನಾನು ತಗೊಳ್ಳೋ ಇಚ್ಛೆ ಅರ್ಹತೆ ಇದೆ, ನನಗೆ ಬೇಡ ಅಂತಾನೆ, ಕೊಡೋಕ್ಕಿಲ್ಲ, ನನಗೆ ಬೇಕಾಗಿಲ್ಲ, ನನಗೆ ನೆಸಿಟಿ ಇಲ್ಲ, ತೊಗೊಳೋದಿಲ್ಲ ಅಂತ ಹೇಳಿದರೆ ಕೊಟ್ಟು ಉಪಯೋಗ ಇಲ್ಲ ಅವರಿಗೆ, ಅವ್ರು ಇಸ್ಕೊಳ್ಳೋದು ಇಲ್ಲ. ಪುತ್ರ ಶ್ರಾದ್ದಂ ಕರಿಷ್ಯತಿ, ಆಗೊಂದು ಪ್ರಶ್ನೆ ಬಂತು, ಹಾಗಿದ್ರೆ ದುರ್ಗತಿ ಆಗುತ್ತೆ ಅವರಿಗೆ. ಇದರ ಸಾಧ್ಯ, ಈ ಒಂದು ಪಾಯಿಂಟ್ ಸಿಕ್ಕಾಯ್ತು, ದುರ್ಗತಿ ಆಗುತ್ತೆ ಅಂತ ಎಲ್ಲಿ ಬಂದಿದೆ ಈಗ? ಇವರಿಗೆ ಶ್ರಾದ್ದ ಮಾಡಿ ದುರ್ಗತಿ ಆಗುತ್ತೆ ಅಂತ ಎಲ್ಲಿ ಹೇಳಿದ್ದಾರೆ? ಏನಂತ? ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಅವ್ರಿಗೆ ಪಿಂಡೋದಕ ಕೊಡದೆ ಹೋದರೆ ಏನಾಗುತ್ತೆ? ದುರ್ಗತಿಗೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ ಅವರೆಲ್ಲ ಕೂಡ ಅಂತ ಹೇಳ್ತಾರೆ. ಆದ್ದರಿಂದನೇ ಹೋಗಲಿ, ನರಕಕ್ಕೆ ಹೋಗ್ತಾರೆ, ಏನು ಮಾಡೋದು, ಹೋಗಲಿ ಅಂತ ಹೇಳ್ತಾರೆ. ಹೋಗಲಿ, ಯಾಕೆ ಅವ್ರು ಏನು ಲೋಕದ ದುಡ್ಡಿದು. ಭೀಮಸೇನರ ಪಾಯಿಂಟ್ ಇದು ನಮ್ಮ ಬೊಕ್ಕಸದ ಹಣ ಅಂತಾರಲ್ಲ ಹಾಗೆ, ಇದು ಪ್ರಜೆಗಳ ದುಡ್ಡಿದ್ದ ಹಾಗೆ. ನಾವು ಪ್ರಜಾರಾಜ್ಯ ಅಂತ ನಾವು ಕರಿತೇವೆ, ಮಿಸ್ಯೂಸ್ ಆಗ್ತಾರೆ. ಆದರೆ ಪ್ರಜಾರಾಜ್ಯ ಅಂತ ಕರೆದಿಲ್ಲ, ನಿಜವಾದ ಪ್ರಜಾರಾಜ್ಯ ಅವ್ರದ್ದಾಗಿದ್ದಾಗ. ರಾಮದೇವರ ಕಥೆ ಕೇಳಿ ರಾಮಾಯಣ ಮಹಾಭಾರತ ನೋಡಿದಾಗ ಹೆಸರಿಗೆ ಅದು ಮೊನಾರ್ಕಿ ಇದ್ದಾಗ ಲೆಕ್ಕ, ಆದರೆ ವಸ್ತುಸ್ಥಿತಿಯಲ್ಲಿ ಏನಿತ್ತು ಅದು ಪ್ರಾಕ್ಟಿಕಲಿ ಪ್ರಜಾಪ್ರಭುತ್ವ ಮಾಡ್ತಿತ್ತು. ರಾಮದೇವರು ಪಟ್ಟಾಭಿಷೇಕ ಮಾಡಬೇಕು, ದಶರಥ ದೊಡ್ಡ ಸಭೆ ಕರೆದ, ಹೇಳಿದ ನೀವೆಲ್ಲ ಒಪ್ತೀರಾ? ಕೇಳಿಕೊಂಡು ಮಾಡ್ತಾನೆ, ಅವೆಲ್ಲ ಗುಟ್ಟು ಮಾಡೋದಿಲ್ಲ. ಅದು ನನ್ನಿಷ್ಟ ಮಾಡ್ತೀನಿ ಅಂತಲೂ ಅನ್ನಲಿಲ್ಲ. ಹಾಗೆ ಮಾಡ್ಬೋದಾಗಿತ್ತು, ಮಾಡೋದಿಲ್ಲ ಅವರು. ಮನೆಯಲ್ಲೂ ಕೂಡ ಅಷ್ಟೇ, ಯಾರು ಹೇಳಿಯೇ ಮಾಡೋ ಕೆಲವು ವಿಷಯ ಹೇಳಿ ಮಾಡಬೇಕಾಗಿಲ್ಲ. ಅಲ್ಲಿ ಹೇಳಿದರೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದಿಲ್ಲ. ಅದೆಲ್ಲ ನೀವು ಯಾಕೆ ಕೇಳ್ತೀರಿ ಅಂತ ಹೇಳಿದ್ರ ಬದಲು ಕೆಲವು ವಿಷಯ ಹೇಳಬೇಕಾದ್ರೆ ಏನೂ ತಪ್ಪಲ್ಲ. ಅದು ತುಂಬ ವಿಶ್ವಾಸ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಆ ದಸರಾ ಕೇಳೋ ಪ್ರಸಂಗ ಇಲ್ಲದೆ ಹೋದರೂ ಕೂಡ ಸಭೆ ಸೇರಿಸಿ ಕೇಳಿ ಆಮೇಲೆ ನಿಶ್ಚಯ ಮಾಡ್ತಾರೆ. ಮತ್ತು ಮುಹೂರ್ತ ಇದು ಆಗ್ಬೋದು, ಅದನ್ನು ಕೇಳ್ತಾರೆ, ಬಿಡೋದಿಲ್ಲ. ಪುರೋಹಿತ ಅದನ್ನು ಕರೆದು ಅವ್ರನ್ನೂ ಕೇಳ್ತಾರೆ, ಈ ವಿಷಯ ಇವ್ರನ್ನೂ ಕೇಳ್ತಾರೆ. ಇದು ನಡ್ಕೊಳ್ಳೋ ರೀತಿ. ಅಂಥ ಹೊತ್ತಿನಲ್ಲಿ ಅದು ನಿಜವಾದ ಪ್ರಜಾಪ್ರಭುತ್ವ ಅರ್ಥ ಅಲ್ಲಿ ಬಂದಿದೆ. ಹೆಸರಿಗೆ ಪ್ರಜಾಪ್ರಭುತ್ವ ಅಂಥೇಳಿ ಎಲ್ಲಿ ಕಾಣ್ತೀವಿ ನಾವು ಅದನ್ನು ಹೆಸರಿಗಷ್ಟೇ, ಆ ಕಾಲಕ್ಕಷ್ಟೇ, ಆಮೇಲೆ ಏನಿಲ್ಲ. ಆ ಮುಖ ಕೂಡ ನೋಡಲ್ಲ ಅವರು. ವಿಚಿಂತಯನ್. ಸೊ ಕಷ್ಟಾತ್ ಕಷ್ಟತರಂ ಯಾಂತೋ ಸರ್ವೇ ದುರ್ಯೋಧನಾದಯ. ಆದ್ದರಿಂದ ಅವರು ಕಷ್ಟ ಆಗುತ್ತೆ, ಆಗಲಿ. ಕಷ್ಟಾತ್ ಕಷ್ಟತರಂ, ಕಷ್ಟತರ. ಯಾವುದು ಕಷ್ಟತರ ಅಂದರೆ ಪಂಚಕಷ್ಟೇತಿ ಕಷ್ಟೇ ಬಂದಿದೆ. ಪಂಚಕಷ್ಟ, ಕಷ್ಟಕ್ಕಿಂತ ಕಷ್ಟ. ಕಷ್ಟ ಅಂದರೆ ನರಕ, ನರಕದಲ್ಲೂ ನರಕ ಅಂದರೆ ಅಂಧನ್ ತಮಸ್ಸು ಹೋಗಲಿ, ಅಂಧನ್ ತಮಸ್ಸಿಗೆ ಹೋಗಲಿ ಅವರು. ಅರ್ಥ ಆಯ್ತಾ? ಏನ ಅದಕ್ಕೆ ನಾವು ಹೋಗೋನಿ ಸಹಾಯ ಮಾಡ್ಲಿಕ್ಕೆ ಹೋಗಬೇಡಿ. ಅವ್ರು ಕುಡಿತಾನೆ, ನಾವು ಕೊಡದೆ ಹೋದರೂ ಕುಡಿತಾನೆ, ವಿಚಾರ ಬೇರೆ. ಆದರೆ ಅದು ಶೇರ್ ನಾವು ಮಾಡಬಾರ್ದು. ಅರ್ಥ ಆಯ್ತು? ಡಿಫ್ರೆನ್ಸ್ ಇರೋದು ಅಲ್ಲಿ. ಒಳ್ಳೆಯವನು ನಾವು ಕೊಡಲಿ ಬಿಡಲಿ ಒಳ್ಳೆ ಕೆಲಸನೇ ಮಾಡ್ತಾನೆ, ಕೆಟ್ಟವನು ಕೊಡಲಿ ಬಿಡಲಿ ಕೆಟ್ಟ ಕೆಲಸನೇ ಮಾಡ್ತಾನೆ. ಆದರೆ ಒಳ್ಳೆಯವ್ರಿಗೆ ಕೊಟ್ಟಾಗ ನಾವು ಶೇರ್ ಮಾಡ್ಕೊಳ್ಳೋದು ಪುಣ್ಯನ, ಅಲ್ಲಿ ಪಾಪ ಶೇರ್ ಮಾಡಿದಾಗ
ಅವನೇನು ಮಾಡಿ ನನ್ನ ಭಾಗ ಇಲ್ಲ ಅದರೊಳಗೆ, ಅರ್ಥ ಆಯ್ತಾ, ನನ್ನ ಭಾಗ ಇಲ್ಲ. ಆ ಬಗ್ಗೆ ನೋಡ್ಕೋಬೇಕು. ಅವ್ರು ಪುಣ್ಯ ಪಾಪದ ಕಾನ್ಸೆಪ್ಟ್ ಬರೋದು ಯಾವಾಗದು ಸಂಬಂಧ ನಾವು ತೋರಿಸ್ಕೊಂಡಾಗ. ಸಂಬಂಧ ತೋರಿಸ್ಕೊಳ್ದೆ ಹೋದರೆ ಬರೋದಿಲ್ಲ ಅಂತ ಅರ್ಥ. ಪಾರಳೋಕೆ ಅದಕ್ಕೆ ಏನು ಮಾಡ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಏನೋ ಮನೆ ಕೆಟ್ಟದಾಗಿ ಹೋಗ್ಬಿಟ್ಟೆ ಘಟ ಶ್ರಾದ್ದ ಮಾಡಿ ಬಿಟ್ಬಿಡು, ಆಮೇಲೆ ಏನಾದರೂ ದೋಷ ಇಲ್ಲ ಅಂತ. ಯಾಕಂದರೆ ಡೀಲಿಂಗ್ ಆಗಿದ್ದಾರೆ. ರಾಜಕಾರಣಿಗಳು ಹೇಳ್ತಿರ್ತಾರೆ ಅಣ್ಣ ತಮ್ಮ ಬೇರೆ ಬೇರೆ ಪಾರ್ಟಿಯಲ್ಲಿರ್ತಾರೆ, ಇದ್ದಾರೆ ಬೇಕಾಸರ ಇದ್ದಾರೆ. ಅಪ್ಪ ಮಗ ಬೇರೆ ಪಾರ್ಟಿ, ಗಂಡ ಹೆಂಡತಿ ಬೇರೆ ಪಾರ್ಟಿ, ಮನೆಯಲ್ಲೂ ಬೇರೆ ಪಾರ್ಟಿ, ಅಲ್ಲೂ ಬೇರೆ ಪಾರ್ಟಿ ಆದಾಗುತ್ತೆ. ಅರ್ಥ ಆಯ್ತಾ, ಇರ್ತಾರೆ. ಅವಾಗ ಏನು ಮಾಡಬಾರ್ದು, ಏನು ಮಾಡಬೇಕಾಗ, ಎಷ್ಟೇ ಬಂಧುತ್ವ ಇದ್ದರೂ ಕೂಡ ಪಾರ್ಟಿ ಲೆಕ್ಕ ಬೇರೆ, ಈ ಲೆಕ್ಕ ಬೇರೆ. ಇವರು ಲಾಯಲ್ಟಿ ನಿಂತಾಗ ಎಲೆಕ್ಷನ್ ಪ್ರಶ್ನೆ ಬಂದರೆ ಲಾಯಲ್ಟಿ ಪಕ್ಷಕ್ಕಾಗಬೇಕೆ ಹೊರತು ಬಾಂಧವ್ಯಕ್ಕಾಗಬಾರ್ದು. ಬೇರೆ ವಿಷಯವಾದ ಬಾಂಧವ್ಯಕ್ಕಾಗಬೇಕು, ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮಿಕ್ಸಪ್ ಮಾಡೋಂಗಿಲ್ಲ. ಅದಕ್ಕೇ ಅನ್ಯಾಯ ಮಾಡ್ತಾನೆ ಅವನಿಗೆ. ಕಷ್ಟಾತ್ ಕಷ್ಟತರಮ್ಯ ಅಂತು, ಕಷ್ಟಕ್ಕಿಂತ ಕಷ್ಟ ಅನುಭವಿಸ್ತೀರಿ. ಸರ್ವೇ ದುರ್ಯೋಧನಾದಯ, ಅದು ಎಲ್ಲರೂ ಅಲ್ಲ, ದುರ್ಯೋಧನಾದಿ ಎಲ್ಲರೂ ಕೂಡ ಪುತ್ರ ಪೌತ್ರರೆಲ್ಲ ಅಯೋಗ್ಯರಾದ್ರಿಂದ ಅಲ್ಲಿ ಹಾಳಾಗಿ ಹೋಗ್ರಿ, ಯೋಗ್ಯರು ಮಾತ್ರ ಉದ್ಧಾರ ಆಗಬೇಕು. ಹಾಗಿದ್ದರೆ ಭೀಷ್ಮಾದಿಗಳು ಸ್ವರ ಕೊಡೋ ಅಂತ ಕೇಳಿ ಮಿಸ್ಯೂಸ್ ಮಾಡ್ತೀವಿ, ಕೊಡೋದಿಲ್ಲ. ಮತ್ತು ನಾವು ಏನು ಮಾಡಿದಾಗ ಆಯ್ತು, ಮಿಸ್ಯೂಸ್ ಮಾಡ್ತೇನೆ ಅಂತೇಳಿ ಮಾಡ್ಬೋದು ಅಂಥೇಳಿ ದಾನನೇ ಮಾಡದೆ ಹೋಗ್ಬಿಟ್ರೆ ಈ ಥರದ ಪ್ರಶ್ನೆ ಬರ್ಬೋದು. ಮಿಸ್ಯೂಸ್ ಮಾಡ್ತಾರೆ ಅಂಥೇಳಿ ದಾನನೇ ಕೊಡದೇ ಇದ್ರೆ ಏನಾಗುತ್ತಾಗ, ದಾನದ ಒಂದು ಕಾನ್ಸೆಪ್ಟೇ ಹೋಗಿಬಿಡುತ್ತೆ. ಆದ್ದರಿಂದ ಆದಷ್ಟು ಖಚಿತ ಮಾಡ್ಕೊಂಡು ಕೊಡಬೇಕಾದ ಜವಾಬ್ದಾರಿ ಇರಬೇಕು. ಭೀಷ್ಮದ್ರೋಣ ನೀವು ದುರ್ಯೋಧನಾದಿಗಳಿಗೆ ದುರ್ಗತಿ ಆಗಲಿ ಅಂಥೇಳಿ ಈ ಕೊಡದೆ ಹೋದರೆ ಭೀಷ್ಮಾದಿಗಳಿಗೆ ಇಲ್ದಾಗುತ್ತಲ್ಲ ಅಂತ ಕೇಳಿದರೆ ಇಲ್ಲ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಯಾರಿಗೆ? ಅದೇ ನಾವೇ ನಿಜವಾದ ಅಧಿಕಾರಿ, ಇವರೇ ನಿಜವಾದ ಅಧಿಕಾರಿಗಳು, ದುಷ್ಟರು ಅವರು. ಆದ್ದರಿಂದ ನಾವು ಮಾಡ್ತೇವೆ, ಇನ್ನೇನು ಮಾಡೋದು ಅದಕ್ಕೆ ಹೇಳ್ತಾರೆ. ಭೀಷ್ಮಾದೀನಾಂ ವಯಂ ಶ್ರಾದ್ದಕರ್ತಾರ ತೇನ ಕಿಂ ತತಃ, ಇವ್ರ ಕೈಲಿ ಮಾಡಿಸ್ಬೇಕು ಅಂತೇನೆ. ಏನಪ್ಪ ನಾನೇ ಛತ್ರ ಕಟ್ಟಿದ್ದು ನಿನ್ನ ಕೈಲಿ ಕೊಟ್ಟು ನಾವು ಯೋಚನೆ ಮಾಡ್ತಾ ಕೂತ್ಕೊಂಡು ಒದ್ದಾಡೋದಕ್ಕಿಂತ ನಾವೇ ಕಟ್ಟಿಸ್ತೇನೆ, ಮುಗಿತಲ್ಲಿ ಕತೆ. ನಾವು ಬರದೇ ಹೋದಾಗ ಬೇರೆ ಕೈಲಿ ಮಾಡಿಸ್ಬೇಕು, ಬಂದೇ ಬರುತ್ತಲ್ಲ. ರಿಸ್ಕ್ ತೊಗೊಂಡು ಯಾತಕ್ಕೆ ಅವ್ರಿಗೆ ಕೊಡಬೇಕು, ಕೊಡೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಪಥ್ಯ ಧರ್ಮ ಸೂಕ್ಷ್ಮ ಇವೆಲ್ಲ ಕೂಡ. ಭೀಷ್ಮಾದೀನಾಂ ವಯಂ ಶ್ರಾದ್ದಕರ್ತಾರ ತೇನ ಕಿಂ ತತಃ, ಅದು ಇವರಿಂದ ಏನಾಗಬೇಕಾಗಿದೆ, ಆಗ ಕರ್ಣನಿಗೇನು ಮಾಡಬೇಕಾಗಿದೆ ಅಂತ ಪ್ರಶ್ನೆ ಬಂತು. ಕರ್ಣ ನಿಮಗೆ ಸೇರಲ್ಲ ಅಂತ ಕೇಳಿದರೆ, ಕಾನೀನತ್ವಾತ್ತು ಕರ್ಣಸ್ಯ ಸಹ ಅಸ್ಮಾಭಿ ಪೃಥೈವಹಿ. ಕಾನೀನಾದ್ದರಿಂದ ತಾಯಿ ಕುಂತಿ ಇದ್ದೇ ಇದ್ದಾಳೆ, ಕುಂತಿ ಮಾಡ್ತಾಳೆ, ನಾವು ಅಸಿಸ್ಟ್ ಮಾಡ್ತೇವೆ. ಆದ್ದರಿಂದ ಕರ್ಣನ ಬಗ್ಗೆ ಯೋಚನೆ ಮಾಡೋ ಎಲ್ಲ ಪ್ರತಿಯೊಂದನ್ನು ಹೇಳ್ತಾ ಬರ್ತಾರೆ. ಪ್ರತಿಯೊಂದು ಎಲ್ಲರಿಗೂ ದುರ್ಯೋಧನಾದಿಗಳನ್ನು ಬಿಟ್ಟು ಬೇರೆಯವ್ರು ಮಾಡೋ ಅವಕಾಶ ಇದೆ, ಮಾಡ್ತೀವಿ ನಾವೀಗ. ಇವನಿಗೆ ಯಾಕೆ ಕೊಡಬೇಕಾದಲ್ಲ. ಪೃಥೈವಹಿ ಶ್ರಾದ್ದಕರ್ಮಣ್ಯಧಿಕೃತ, ಇದು ಒಂದಷ್ಟೇ ಶ್ರಾದ್ದಕ್ಕೆ ಸಂಬಂಧಪಟ್ಟಂಥ ನೋಟುಗಳು ಇವೆಲ್ಲ ಕೂಡ ಶ್ರಾದ್ದಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ವಿಷಯ ಹೇಳ್ತಾರೆ, ಎಂಥ ಯೋಗ್ಯನೋ ಏನೋ ಒಂದು ಅವನು ಬಂದು ಒಳಗೇನು ಸೇರಿದ್ದ ಸತ್ತೋದ, ಏನು ಯೋಚನೆ ಮಾಡಿ ಅಂತ್ಯ ಸಂಸ್ಕಾರ ಮಾಡಿಬಿಡಿ, ತಲೆ ಕೆಡಿಸ್ಕೋಬಾರ್ದು. ಮುಂದಿಂದೆಲ್ಲ ಮಾಡಬೇಕಾದ ಅವರಿಷ್ಟ. ಮುಂದಿನ ತಂದೆ ತಾಯಿಗಳು ಮಾತ್ರ ಎಷ್ಟೇ ಅಯೋಗ್ಯರಾಗಿರಲಿ ಏನೇ ಆಗಿರಲಿ ಏನು ಮಾಡಬೇಕು, ಅವರಿಗೆ ಮಾಡೋ ಎಲ್ಲವನ್ನೂ ಮಾಡಬೇಕು, ಯಾವುದೂ ಬಿಡಾಗಿಲ್ಲ. ಉಳಿದವರಾದರೆ ಅವು ಅಂತ್ಯಕ್ರಿಯೆ ಮಾಡಿ ಮುಗಿಸ್ಬಿಡ್ಬೋದು ಅಷ್ಟೇ. ಅದೊಂದು ಆ ಮಟ್ಟಿಗೆ ಜವಾಬ್ದಾರಿ. ಇನ್ನೂ ಶಾಸ್ತ್ರ ಸರ್ಕಾರದಲ್ಲೂ ಕೂಡ ಯಾರೋ ಮಾಡಿ ಪೊಲೀಸರೇ ಮಾಡಿ ಹಾಕ್ಬಿಡ್ತಾರೆ. ಅದಿರಬಾರ್ದು. ಬಾಡಿ ಇದ್ರೆ ಏನಾಗುತ್ತೆ, ಅದರಿಂದ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಎಲ್ರಿಗೂ ಮಾಡಬೇಕಾದ್ರಿಂದ ಇದಕ್ಕೆ ಬೇರೆ. ಶ್ರಾದ್ದದಲ್ಲಿ ಎರಡು ಭಾಗ, ಅಂತ್ಯಕ್ರಿಯೆ ಇತ್ಯಾದಿ ಮಾಡ್ತಕ್ಕಂಥ ಭಾಗ, ಆ ಸಂಸ್ಕಾರ ಅಂತ ಒಂದು ಇದು ಬಂದುಬಿಟ್ಟಿದ್ದಾಗ ಅಂತ್ಯಕ್ರಿಯೆ ಮಾಡೋದ್ರ ಬಗ್ಗೆ ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ. ಗಲಾಟೆ ಇಲ್ಲ ಆ ಬಗ್ಗೆ, ಅರ್ಥ ಆಯ್ತಾ. ಗಲಾಟೆ ಮಾಡಲೇಬಾರ್ದು, ಯಾರು ಮಾಡಿ ಯಾಕೆ ಅಂತ ಹೇಳ್ತಾರೆ. ಮುಂದೆ ಮಾಡೋದಕ್ಕೆ ಯಾರು ಸಂಬಂಧ ಪ್ರಶ್ನೆ ಬರುತ್ತೆ. ಇದಕ್ಕೂ ಹೇಳ್ತಾರೆ, ಅಂತ್ಯಕ್ರಿಯೆ ಮಗಾಗೆಲ್ಲ ಬೇರೆ ಕಡೆ ಇದ್ದು ಮಕ್ಕಳು ಬರದೇ ಹೋದರೆ ಯೋಚನೆ ಮಾಡಬೇಡಿ, ಬರೋದಿಲ್ಲ ಅಂತ ಗೊತ್ತಾದರೆ ತೀರಾ ತಡ ಆಗೋದಾದರೆ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಅಷ್ಟು ಜನ ಉಪವಾಸವಿದ್ದು ಸಾಯಬೇಕಲ್ಲ ಇವರಿಗೆ, ಆ ಪಾಪ ಅವನಿಗೆ ಬರುತ್ತೆ, ಮತ್ತೆ ಅವನಿಗೆ ಬರುತ್ತೆ. ಅದಕ್ಕೆ ಅಂಥ ಕೆಲಸಗಳಿಗೆ ಕೆಲವು ನಿಧಾನ ಮಾಡೋಂಗಿಲ್ಲ. ಯಾರು ಬಿದ್ದಾಗ ಪೊಲೀಸ್ ಬರೋರಿಗೆ ಹಾಗೆ ಬಿಟ್ಟರೆ ಗತಿ ಏನಾಗುತ್ತೆ. ಈಗ ಬಿದ್ದಾಗ ಎದ್ದು ಕೂಡಿಸ್ಬಾರ್ದೆ, ಪೊಲೀಸರು ಬಂದು ಎತ್ತಲಿ ಅಂತ ಕೇಳಿದರೆ ಸತ್ತೋಗಿರ್ತೀವಿ. ಇಷ್ಟು ಎಷ್ಟೋ ಕೇಸ್ ಹಾಗೆ ಅಂತ ಹೇಳ್ತಾರೆ. ಈಗ ಇವು ವಿಡಿಯೋ ತೆಗೆದಾಗ ಕೊಡೋದು ಕೆಲವರೆಲ್ಲ ಹೀಗೆ ಮಾಡ್ತಿಬಿಟ್ಟು ಬದುಕೊಂಡು ಸತ್ತೋಗ್ಬಿಡ್ತಾರೆ. ಆ ಕೆಲಸ ಮಾಡಬಾರ್ದು. ಮುಂದೆ ಮಾಡಲಿಕ್ಕೆ ಡಾಕ್ಟ್ರು ಬರಲಿ, ಅವೆಲ್ಲ ಬೇರೆ. ಬಿದ್ದವ್ನು ಎತ್ತಾಗಿ ಡಾಕ್ಟ್ರಿಗೆ ಫೋನ್ ಮಾಡಿ ಅವ್ನು ಬರೋವರೆಗೂ ಎತ್ತೋದಿಲ್ಲ ಅಂತ ಅನ್ನಬಾರ್ದು. ತಮ್ಮ ಪ್ರಯತ್ನ ಮಾಡಿಬಿಡಬೇಕು. ಉಳಿದೇನೆ ಅವ್ರು ಮಾಡ್ತಾರೆ. ಆದರೆ ಔಷಧಿ ಕೊಡೋ ಕೆಲಸ ಇವ್ರು ಮಾಡಬಾರ್ದು ಮತ್ತೆ, ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲ ಅದು ಮಾಡಬೇಕಾದ್ರೆ ಮಾಡಲೇಬೇಕು. ಆದರೆ ನಾವು ಮಾಡ್ತೇವೆ. ಕಾನಿ ಅದಿದೆ, ಬಟ್ ಅದೇನು ಕಾನೀನ ಬೇರೆ, ಇದು ಬೇರೆ. ಈ ರೀತಿ ಹುಟ್ಟಿದವರಲ್ಲ ಅವರು, ನೇರ ಮಾಡಾಗಿಲ್ಲ. ಅದು ಕುತ್ತಿ ಮಾಡ್ತಾನೆ ಮಾಡಿಸ್ತೀವಿ ನಾವು ಅಷ್ಟೇ. ಯಾರಿಗೆ ಅಲ್ಲ, ಈ ರೀತಿ ಮುಖ್ಯಾಧಿಕಾರ ಇಲ್ಲ. ಅಧಿಕಾರ ಬೇರೆ ಮುಖ್ಯ. ಯಾರು ಬೇಕಾದ್ರೂ ಮಾಡ್ಬೋದು. ಅದು ಕೂಡ ಆಮೇಲೆ ಯೋಗ್ಯರಿರ್ತಾರೆ, ಮಕ್ಕಳೆಲ್ಲ ಮದುವೆನೇ ಏನೋ ಆಗಿರ್ತಾರೆ, ಯಾರು ಬೇಕಾದ್ರೂ ಮಾಡ್ಬೋದು, ತಪ್ಪಿಲ್ಲ. ಆದರೆ ಅಧಿಕಾರಗಳು ಇದ್ದಾಗ ಅವ್ರ ಮೂಲಕನೇ ಮಾಡಿಸ್ಬೇಕು.
ಇದೆ ಅದಿದೆ ಹೌದು. ಕುಂತಿ ತಾಯಿ ಬೇರೆ ತನ್ನ ಮಗಳು ಬೇರೆ ಯಾರೂ ಇಲ್ಲ, ಸಂಬಂಧ ಉಳಿದಿಲ್ಲ, ತಾನು ಮಾಡಬಹುದು. ಉಳಿದ ಸಹಕಾರ ಎಲ್ಲ ಕೊಡ್ತಾರೆ, ಮಾಡೋದ ಅಧಿಕಾರ ಇದೆ ಅಂಥ ಅಧಿಕಾರ ಇದೆ. ಅದು ಎಷ್ಟೋ ಅಷ್ಟೇ, ಒಂದು ಗಂಡಸರು ಮಾಡದೆ ಮಾಡಲ್ಲ, ಅದಕ್ಕೊಂದು ಪ್ರತ್ಯೇಕ ವ್ಯವಸ್ಥೆ ಇದೆ, ಆ ರೀತಿ ಮಾಡಬೇಕಾದ್ರೆ. ಕಾನೀನ ಇವತ್ತು ಎಷ್ಟೋ ಜನ ಮರೆತು ಮಾಡ್ತಾರೆ, ಗಂಡನ ಹೆಂಡತಿ ಮಾಡೋರಿದ್ದಾರೆ, ಮಾಡಬೇಕು ಕೂಡ, ವ್ಯವಸ್ಥೆ ಇದೆ ಅದಕ್ಕೊಂದು, ಆ ರೀತಿ ಮಾಡಬೇಕು. ಉಳಿದೋರ ಅಧಿಕಾರಿಗಳಲ್ಲ, ಹೆಂಡತಿನೇ ಅಧಿಕಾರಿ. ಮಾಡ್ಬೋದು ಅದು ಹೇಳಿದ ಕ್ರಮ ಸ್ವಲ್ಪ ವ್ಯತ್ಯಾಸ ಇದೆ ಹೊರತು ಮಾಡಲೇಬೇಕು, ಮಾಡಬಹುದು ಅಲ್ಲ, ಮಾಡಲೇಬೇಕು, ಅವರೇ ಮಾಡಬೇಕು. ಮಕ್ಕಳಿದ್ದರೆ ಇಲ್ಲ, ಪ್ರಶ್ನೆ ಬರಲಿಲ್ಲ. ಇದೇ ಪದ್ಧತಿ ಇದೆ, ಹೇಳಿದ್ನಲ್ಲ, ಇದ್ದೇ ಇದೆ, ಇವತ್ತಿಗೂ ಇದೆ. ಅರ್ಥ ಆಯ್ತಾ? ಇದ್ದೇ ಹಾಂ, ಎಲ್ಲಿ ಕಂಡಿಲ್ಲ, ಆ ರೀತಿ ಹುಡುಕೊಂಡವರು ಕಾಣಿಸುತ್ತೆ ನಿಮಗೆ, ಗೊತ್ತಾಯ್ತು? ಇದೆ ಮಾಡಲೇಬೇಕು. ಒಬ್ಬ ವಿಧವೆ ಉಳ್ಕೊಂಡು ಮಕ್ಕಳ ಕಡೆ ಏನಿಲ್ಲದೆ ಹೋಗಿದ್ದರೆ ಆಕೆ ಅಧಿಕಾರ ಇದೆ ಮಾಡೋದಕ್ಕೆ, ಗೊತ್ತಾಯ್ತಾ? ಅದು ಎಷ್ಟು ಮಾಡಬೇಕು ಅಂದರೆ ಗಂಡಸರು ವ್ಯತ್ಯಾಸ ಇರುತ್ತೆ, ಅಷ್ಟು ಮಾಡಿಸ್ತಾರೆ. ಭೀಷ್ಮಾದೀನಾಂ ವಯಂ ಶ್ರಾದ್ದಕರ್ತಾರಸ್ತೇನ ಕಿಂ ತತಃ ಕಾನೀನತ್ವಾತ್ತು ಕರ್ಣಸ್ಯ ಸಹ ಅಸ್ಮಾಭಿಃ ಪೃಥೈವ ಹಿ ಶ್ರಾದ್ದಕರ್ಮಣ್ಯಧಿಕೃತ ಕಿಂ ತಸ್ಮೈ ದೀಯತೆ ಧನಂ. ನೋಡಿ ಹೇಳಬೇಕಾದ್ರೆ ಇತ್ಯುಕ್ತವಂತಂ ನೃಪತಿ ಅರ್ಜುನಶ್ಚೋಚತು ಪುನಃ ಶ್ರಾದ್ದಕರ್ಮಣ್ಯಧಿಕೃತ ಮುಗಿತಲಿ ಕುಂತಿ ಅಧಿಕೃತ ಸ್ತ್ರೀಲಿಂಗ ಅದು. ಕಿಂ ತಸ್ಮೈ ದೀಯತೆ ಧನಂ. ಇಷ್ಟೆಲ್ಲ ಆದಮೇಲೆ ಅವನಿಗೆ ಯಾಕೆ ದುಡ್ಡು ಕೊಡಬೇಕು ಹೇಳಿದ್ರು. ಇಷ್ಟೆಲ್ಲ ಆದಮೇಲೆ ಯಾಕೆ ಕೊಡಬೇಕು ಅವನಿಗೀಗ? ಕೊಡೋಕ್ಕೆ ಸಾಧ್ಯ ಇಲ್ಲ. ಕೆಲವು ಹೇಳ್ತಾರಲ್ಲ, ಮನೆ ಕಟ್ತೀನಿ ಲೋನ್ ಕೊಡು ಅಂತ ಕೇಳಿದ್ರು, ಸೈಟ್ ಇಲ್ಲ ಬಣ್ಣಿಲ್ಲ, ಸುಳ್ಳು ಕೇಳ್ತಾನೆ, ಅವ್ನು ಕೊಡೋಕ್ಕಾಗತ್ತಾ? ಮೋಸ ಅದು. ಎಷ್ಟೋ ಜನ ರೀತಿ ಫೆಸ್ಟಿವಲ್ ಅಡ್ವಾನ್ಸು ಯಾವುದೋ ಮಾಡಿ ತೊಗೊಂಡಿರ್ತಾರೆ, ಅವ್ನು ಮಾಡೋದಿಲ್ಲ ಫೆಸ್ಟಿವಲ್, ಆ ಹಬ್ಬನೇ ಮಾಡೋದಿಲ್ಲ ಅದನ್ನು. ಅಂಥವ್ರಿಗೆಲ್ಲ ಕೊಡೋದಕ್ಕೆ ಅದು ನಿಮ್ಗೆ ಗೊತ್ತು, ನಮಗೆ ಹಣೆ ಬರ ಕೊಡೋದಿಲ್ಲ ಅಂತ ಹೇಳ್ತಾರೆ. ಕಾನೀನ ಹೌದು, ಎಷ್ಟು ಸರ್ತಿ ಆಗಿದೆ ಈಗಾಗಲೇ ಇದು. ಮದುವೆ ಆಗದೇನೆ ಕನ್ಯಾವಸ್ಥೆಯಲ್ಲಿದ್ದಾಗ ಹುಟ್ಟಿದ ಮಗುನ ಕಾನೀನ ಅಂತ ಕರೀತಾರೆ. ವಿವಾಹಿತ ಸ್ತ್ರೀ ಅಲ್ಲ ಅವಳು. ಕಲಿಯುಗದಲ್ಲಿ ಅವೆಲ್ಲ ಬ್ಯಾಂಡ್ ಸ್ವೀಕಾರ ಮಾಡೋದೇ ಇಲ್ಲ. ಬೇರೆ ಯುಗದಲ್ಲಿ ಅದಕ್ಕೆಲ್ಲ ಅವಕಾಶ ಇತ್ತು. ಕಾನೀನತ್ವಾತ್ತು ಕರ್ಣಸ್ಯ ಸಹ ಅಸ್ಮಾಭಿಃ ಪೃಥೈವ ಹಿ ಶ್ರಾದ್ದಕರ್ಮಣಿ ಅಧಿಕೃತ ಕಿಂ ತಸ್ಮೈ ದೀಯತೆ ಧನಂ. ಇವತ್ತು ಆಚಾರ್ಯ ಹೇಳಿದ ಮೇಲೆ ಇನ್ನು ಮತ್ತೆ ಇದೆ ಅಂತ ಕೇಳಕ್ಕೆ ಹೋಗಬಾರ್ದು. ಆಚಾರ್ಯ ಹೇಳಿ ಆಯ್ತೀಗ ಏನಂತ, ಕುಂತಿಗೆ ಅಧಿಕಾರ ಇದೆ, ನಿರ್ಣಯ ಮುಗಿತಲಿಗೆ, ನಾವಿನ್ನು ಅವ್ರ ಪ್ರಶ್ನೆ ಮಾಡೋಂಗಿಲ್ಲ, ಮುಗಿತಲಿಗೆ. ಆ ವಿಧಿವಿಧಾನ ದೊಡ್ಡ ತಿಳ್ಕೊಂಡೆ ಅಂತ ಹೇಳ್ತಾರೆ. ಇವೆಲ್ಲ ಧರ್ಮಸೂಕ್ಷ್ಮಗಳು. ಇದು ಓದಿ ಹೋದ್ರೆ ಯಾವುದೂ ಗೊತ್ತಾಗೋದಿಲ್ಲ. ಅದೇ ಜರಾಸಂಧ ಸತ್ತ, ಅಲ್ಲಿ ರಾವಣ ಸತ್ತ. ಏನು ಮಾಡಿದ ರಾಮದೇವರು? ಭೀಷಣ ಅಂತ್ಯಕ್ರಿಯೆ ಮಾಡು ಅಂತೇಳಿ. ನಿನಗೆ ಅಣ್ಣ ಅವನು ಮಾಡಿಸು. ಯಾಕೆ ಗೊತ್ತಾ? ಒಳಗೆ ಜಯ ಬೇರೆ ಇದ್ದಾನೆ, ಉಪಯೋಗ ಆಯ್ತು. ಈ ಜರಾಸಂಧ ಸತ್ತಾಗ ಅಂತ್ಯಕ್ರಿಯೆ ಮಾಡಿಸಿಬಿಡ್ತಾರೆ. ಮುಂದೆ ಅವನ ಹಣೆ ತಂದೆ ಆದ್ದರಿಂದ ಮಾಡಬೇಕು, ಅವ್ರು ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿ ಬಿಡಿಸಾಗಿಲ್ಲ ಅದನ್ನೆಲ್ಲ ಕೂಡ. ಅವರ ಅಯೋಗ್ಯರ ಸ್ವರೂಪ ಬೇರೆ, ದೇಹ ಬೇರೆ. ದೇಹದ ಬಂಧುಗಳಿಗೆ ದೇಹದ ಕಾರ್ಯ ಮಾಡಬೇಕಷ್ಟೆ, ಸ್ವರೂಪದ ವಿಷಯ ಇಲ್ಲ ಈಗ. ಅರ್ಥ ಆಯ್ತಾ? ಅದು ಹೇಳಿದ್ದೇನು, ಅದು ಹೇಳ್ತಿರೋದು ಈಗ. ಇದೆ ಅವರೇ ಮಾಡಬೇಕು, ಮಾಡಿಸ್ಬೇಕು ಅವ್ರ ಕೈಲೇ. ಅದು ವ್ಯತ್ಯಾಸ ಇದೆ, ಪುರುಷರು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅವರೇ ಮುಖ್ಯಾಧಿಕಾರಿಗಳು. ಮಕ್ಕಳು ಇಲ್ಲ, ಗಂಡನೂ ಇಲ್ಲ ಅಂತ ಹೇಳಿದಾಗ ಗಂಡನ ಮಾಡ್ಬೇಕಂತ ಅಂದ್ಕೊಂಡು ಅದು ಹೇಳಿದ್ದೇನೆ. ಒಟ್ಟಿದೆ, ಅದನ್ನು ಡೀಟೇಲ್ಸ್ ಕೇಳ್ಕೋಬೇಕು. ಇತ್ಯುಕ್ತವಚನಂ ನೃಪತಿ ಅರ್ಜುನಶ್ಚ ಉಚತು ಪುನಃ ಯಾಸೋಹ ಯಚಮಾನಸ್ಯ ನಿಜಬಾಹುಬಲಾರ್ಜಿತಂ ದೇಹಿವಿತ್ತಂ ಪರಮತಃ ಕಿಂತ್ವಾಮೇಶೋ ಅಭಿಯಾಚತೆ. ಇವಾಗ ಸರ್ಕಾರ ಎಷ್ಟು ಸ್ಟ್ರಿಕ್ಟ್ ಇದೆ ಗೊತ್ತಾ ನಿಮಗೆ? ಸಾಧ್ಯಪಷ್ಟ ಬಿಟ್ಬಿಡಿ. ಒಂದು ಪರ್ಪಸ್ಸಿಗೆ ಅದು ಸ್ಯಾಂಕ್ಷನ್ ಆದ ಗ್ರಾಂಟ್ ಬೇರೆ ಉಪಯೋಗಿಸಾಗಿಲ್ಲ, ಅದನ್ನು ಅಪರಾಧ ಉಪಯೋಗಿಸೋದು. ವಾಪಸ್ ಕೊಡಬೇಕು ಅಷ್ಟೇ ಹೊರತು ಬಂದು ಅಡ್ಜಸ್ಟ್ ಮಾಡ್ತೀವಿ ಅಂತ ಅಡ್ಜಸ್ಟ್ ಮಾಡೋಕ್ಕೆ ಬರೋಲ್ಲ. ಆ ಪರ್ಪಸ್ಸಿಗೆ ಉಪಯೋಗಿಸ್ಬೇಕಾದ್ರೆ ಇದು ಸಾಧ್ಯಪಟ್ಟದ್ದು ಇನ್ನೂ ಸ್ಪೆಷಲ್, ಇನ್ನೂ ಇದು ಹುಷಾರಾಗಿರ್ಬೇಕಾದ್ರೆ ಸಾಧ್ಯ ಇಲ್ಲ. ಸಾಧ್ಯಕರ್ಮಣ್ಯಧಿಕೃತ ಇಯಾಸೋಹೋ ಯಾಚಮಾನಸ್ಯ ನಿಜಬಾಹುಬಲಾರ್ಜಿತಂ. ಆಗ ಹೇಳ್ತಾರೆ ಅವರು. ನೋಡಿ, ಉತ್ತರ ಕೊಡೋಕ್ಕೆ ಬರಲಿಲ್ಲ ಅವರಿಗೀಗ. ಉತ್ತರ ಕೊಡೋಕ್ಕೆ ಬರಲಿಲ್ಲ. ಏನು ಮಾಡಿದ್ರು ಅವರು? ಆಗಲಿ ಬಿಡು, ಹೋಗಲಿ, ಒಂದು ಕೆಲಸ ಮಾಡು. ದೇಹಿ ವಿತ್ತಂ ಪರಮತಃ ಕಿಂ ತ್ವಾಮೇಶೋ ಅಭಿಯಾಚತೆ. ನಮ್ಮ ದುಡ್ಡಿದೆ ಅಲ್ಪ, ಪರ್ಸನಲ್ ಪಾಕೆಟ್ ಮನಿ, ಅದನ್ನು ಕೊಟ್ಬಿಡು. ಹಾಗಿದ್ರೆ ನಿಂದು ಬೇಕಾದ್ರೆ ಕೊಡಬೇಡ, ನಿನ್ನೇನೆ ಕೇಳಿಲ್ವ, ನಮ್ಮನ್ನು ಕೇಳಿದ್ದು ನಾವು ಕೊಟ್ಕೋತೀವಿ ಅಂತ ಹೇಳ್ತಾರೆ. ನಾವು ಕೊಡಿ, ನಮ್ಮನ್ನು ನಾವು ಪರ್ಸನಲ್ ಇದ್ರದ್ದಲ್ಲ, ಅದು ಯಾವುದಲ್ಲ, ರಾಜ್ಯದ್ದಲ್ಲ, ರಾಜ್ಯಕೋಶದ್ದಲ್ಲ, ಪರ್ಸನಲ್ ಕೊಡೋದು. ಪರ್ಸನಲ್ ಸ್ಯಾಲ್ರಿ ಅಂತ ಅರ್ಥ. ನಮ್ಮ ಸ್ಯಾಲ್ರಿಯಲ್ಲಿ ಕಟ್ ಮಾಡಿ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಇದರಲ್ಲಿ ಕಟ್ ಮಾಡು ಅಂತ ಹೇಳಿದರೆ ಆಗ ಹೇಳ್ತಾರೆ. ದೇಹಿ ವಿತ್ತಂ ಪರಮತಃ ಕಿಂ ತ್ವಾಮೇಶೋ ಅಭಿಯಾಚತೆ. ನಿನ್ನ ಕೇಳಿಲ್ವಲ್ಲ, ರಾಜ್ಯನ ಕೇಳಿರೋದು, ಕೊಡೋದಿಲ್ಲ ಅಂದು ಸರಿ, ನಾವು ಪರ್ಸನಲ್ ಕೊಡ್ತೀವಿ, ಕೊಡು ಅಂತ ಹೇಳಿದರು. ಇತ್ಯುಕ್ತ ನೋಡಿ, ಧರ್ಮಸೂಕ್ಷ್ಮ ಇವರು ಏನಿದೆ ಈಗ, ಇವರಿಗೆ ಕರುಣೆ ಇತ್ಯಾದಿ ಫ್ಯಾಕ್ಟರ್ಸ್ ಬಂತು, ಅವ್ರಿಗಿಲ್ಲ, ಕೌಂಟ್ ಮಾಡೋದಿಲ್ಲ. ಧರ್ಮ ಅಂದರೆ ಧರ್ಮ,
ಯೋಗ್ಯನೇ ಮಾಡಬೇಕು ಅಯೋಗ್ಯನೇ ಮಾಡಿಕೊಡೋದು ಇಷ್ಟೇ ಅದು ನಿಯಮ. ದೇಹಿ ನೀವು ಅದು ಸರ್ಕಾರ ಯಾವ ಕಾರಣನೂ ಕೇಳೋದಿಲ್ಲ, ಅದು ಏನೋ ಕಾರಣ ಕೇಳ್ತಾರೆ, ಏನು ತಪ್ಪು ಮಾಡಿದ್ದೆ ಅಷ್ಟೇ. ಅಲ್ಲಿತ್ತ ಇಲ್ಲ, ಯಾಕೆ ಕೊಟ್ಟಿನಿ ಹೇಗಿದ್ರೆ ಯಾವ ಕಾರಣನೇ ಕೇಳೋದಿಲ್ಲ. ತಪ್ಪೇ ಭಾರಿ ಅನುಕಂಪದಿಂದ ಕೊಟ್ಟೆ, ನೀನ್ಯಾರು ಅನುಕಂಪ ಬಿಡಲಿಕ್ಕೆ ಅಂತ ಹೇಳ್ತಾರೆ. ನೀನ್ಯಾರು ಅದಕ್ಕೆ ಅನುಕಂಪ ಕೊಡಲಿ ಅಂತ ಟೆಕ್ಸ್ಟ್ ಬುಕ್ ಕೊಟ್ಟು ಕಾಪಿ ಮಾಡು ಅಂತ ಹೇಳಿದ್ರೆ ಹೇಳೋಕ್ಕಾಗತ್ತಾ? ಹಾಗೇನೆಷ್ಟು ರೂಲ್ಸ್ ಅದು. ಭಾರಿ ಗೋಳಾಡ್ತಿದ್ದು ಸೂಸೈಡ್ ಮಾಡ್ಕೊಂಡ್ರೆ ಕಷ್ಟ ಅಂತ ಕೊಟ್ಟೆ, ಅದೆಲ್ಲ ಹೇಳಬೇಡ. ನೀನು ನಿನ್ನ ಕೆಲಸ ಸೂಸೈಡ್ ಮಾಡ್ಕೊ ಅಂತ ಹೇಳಬೇಡ, ಅವನಿಗೆ ಮಾಡ್ಕೋಬೇಡ ಅಂತಲೇ ಹೇಳು. ಅಲ್ಲಿಗೂ ಬೇಡ, ನೀನು ಜವಾಬ್ದಾರ. ಹಾಗೆ ಎಲ್ಲರೂ ಸೂಸೈಡ್ ಮಾಡ್ಕೊತೀವಿ ಅಂತ ಹೇಳಿದರೆ ಫೇಲ್ ಆದರೆ ಸೀಟ್ ಕೊಡೋಕ್ಕಾಗತ್ತಾ? ತುಂಬ ಜನ ಎಲ್ಲರೂ ಯೂನಿಯನ್ ಮಾಡಿಕೊಂಡು ನಮ್ಮನ್ನು ಕೊಡಿ ಅಂದರೆ ಕೊಡೋಕ್ಕಾಗೋದಿಲ್ಲ. ಅದು ತೀರಾ ಅದು ಬೇಸಿಕ್ ರೂಲ್ಸ್ಗೆ ಆಗೇನಷ್ಟು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇತ್ಯುಕ್ತ ವಚನಂ ಇಯಾಸೋಹೋ ಯಾಚಮಾನಾಯ ನಿಜಬಾಹು ಬಲಾರ್ಜಿತಂ. ಹಿಂದೆ ಹೇಳಿಲ್ಲ ನಾನು, ಒಬ್ಬಳು ಕರ್ಕೊಂಬಂದಿದ್ರು, 25 ವರ್ಷ ಆಗಿದೆ, ಸೇರಿಸಾಗಿಲ್ಲ, ಮದುವೆ ಗೊತ್ತಾಗಬೇಕಾಗಿದೆ, ಏನಾರು ಮಾಡಿ ಸೀಟ್ ಕೊಟ್ಬಿಡಿ ಸಾಕೆ ಅಂತ ಕೇಳಿದ್ರೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಏನಾರು ಮಾಡಿಕೊಡಿ, ಭಾರಿ ಇದಾಗಿದೆ, ಮದುವೆ ನಿಂತೋಗ್ಬಿಡುತ್ತೆ. ಎಷ್ಟು ಕಾರಣ ಹೇಳಿದ್ರು ಕೊಡೋಕ್ಕೆ ಬರೋದಿಲ್ಲ. ನಾನು ಮೇಲಿಂದ ಪರ್ಮಿಷನ್ ತೊಗೊಂಡು ಇವತ್ತು ಅವಶ್ಯ ಕೊಡ್ತೇನೆ, ನಮಗೆ ನಾನು ಕೊಡೋಕ್ಕೆ ಬರೋಲ್ಲ ಅಷ್ಟೇ. ಮೇಲವ್ರು ಕೊಟ್ಟರೆ ಬಿಟ್ಟರೆ ಹಣೆ ಬರ ನಿಂದು, ಗೊತ್ತಾಯ್ತಾ? ಏನು ಸಾರು ಮದುವೆ ಗಟ್ಟಿ ಮಾಡ್ತೀರಿ, ಏನು ನಾನು ಮದುವೆ ಮಾಡಿರೋದು ಫಿಕ್ಸ್ ಮಾಡಿರೋದು, ಅದು ಇದು ಸಂಬಂಧ ಏನೂ ಇಲ್ಲ. ಹೇಳಿದೆ ಅವರಿಗೆ ಮಾಡಲಿಕ್ಕೆ, ಹುಡುಗನಿಗೆ ಭಾರಿ ಹಠ. ಅವ್ನಿಗೆ ಅಡ್ಮಿಷನ್ ಆಗಿ ಕೊನೆ ಪಟ್ಟ ಡಿಗ್ರಿಗೆ ಅಡ್ಮಿಷನ್ ಆಗಿದೆ ಅಂದರೆ ಮಾಡ್ಕೋತಾರಂತ. ಕೋರ್ಸ್ ಆಗದೆ ಹೋದ್ರೂ ಪರವಾಗಿಲ್ಲ. ಈ 1000 ಕಾರಣಗಳು ಮಾಡ್ಲಿಕ್ಕೆ ಬರೋದಿಲ್ಲ, ಅಡ್ಮಿಟ್ ಮಾಡೋಕ್ಕೆ ಸಾಧಿಸಿಲ್ಲ, ಇನ್ನು ಮುಂದಿನ ಪ್ರಶ್ನೆ ಬರೋದಿಲ್ಲ ಅಂತ ಕೊನೆಗೆ ಹೋದರು. ಬದ್ದು ಎರಡೋಗಿ ಮಾಡಿದ್ರು, ಭಾರಿ ಟ್ರೈ ಮಾಡಿದರು, ಸಾಧ್ಯನೇ ಇಲ್ಲ ಅದಕ್ಕೆ. ಶ್ರಾದ್ದ ಕರ್ಮಣಿ ಅಧಿಕೃತ ಕಿಂ ತಸ್ಮೈ ದೀಯತೆ ಧನಂ ಇತ್ಯುಕ್ತವಂತಂ. ಇಯಾಸೋಹೋ ಅಂದ್ರೇನು? ಯಾತು ಹೊರಟ್ರೆ ಪಾಪ ಹೋಗ್ತಾ ಇದ್ದಾನೆ, ಯಾಕೆ ಮುದುಕ ಹೋಗ್ತಾ ಇದ್ದಾನೆ, ಯಾಕೆ ಅವ್ನು ಬೇಜಾರು ಪಟ್ಕೊಂಡು ಹೋಗಬೇಕು ಅಂತ ಅರ್ಥ. ಲಾಸ್ಟ್ ಸೆಂಡ್ ಆಫ್ ರೋಡ್ ಬಗ್ಗೆ ಯಾಕೆ ಗಲಾಟೆ ಅಂತಾರಲ್ಲ, ಆ ರೀತಿ ಅದೆಲ್ಲ ಇಲ್ಲ. ಯಾವ ಕಾರಣಕ್ಕೂ ಒಡ್ಲಕ್ಕೆ ಬರೋದಿಲ್ಲ. ಅವನೇನೋ ಸೆಂಡ್ ಆಫ್ ತೊಗೊಂಡ್ಬಿಡ್ತಾನೆ, ಉಳಿದವ್ರ ಗತಿ ಏನಾಗಬೇಕಾಗ, ಕೊಟ್ಟವ್ ನೀವು ತಾನೆ. ಯಾಚಮಾನಾಯ, ಅವನು ಹೋಗ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ನಿಜ ಬಾಹುಬಲಾರ್ಜಿತಂ, ನಾವೇನು ಬಾಹುವನ್ನು ಸಂಪಾದನೆ ಮಾಡಿದ್ದೇವೆ ಅಂದರೆ ಅಫಿಷಿಯಲ್ ನಮಗೇನು ಬರಬೇಕು ಅದರಲ್ಲಿ ಕೊಡು ಅಂತ ಕೇಳಿದರು. ದೇಹಿ ವಿತ್ತಂ ಪರಮತಃ ಕಿಂ ತ್ವಾಮೇಶು ಅಭಿಯಾಚತೆ, ಅದು ಹಣ ಕೊಟ್ಟುಬಿಡು, ಬೊಕ್ಕಸದ್ದು ಬೇಕಾಗಿಲ್ಲ, ನಿನ್ನಂತೂ ಕೇಳಿಲ್ಲ ಅಂತ ಕೇಳಿದಾಗ, ಇತ್ಯುಕ್ತಮಪಿ ತೇನೇ ನೇತ್ಯೇವ ಬ್ರುವಾಣಂ ಶುದ್ಧ ಧಾರ್ಮಿಕಂ ಅಪ್ರೀತ್ಯ ಜೋಷಮಾಸ್ವೇತಿ ಪ್ರೋಚ್ಯ ಉವಾಚ ಯುಧಿಷ್ಠಿರಃ. ಇತ್ಯುಕ್ತಮಪಿ ನಾ ಇತ್ತೇವ, ಕೊಡೋದಿಲ್ಲ ಅಂತ ಹೇಳಿದ್ದೆ. ಯಾತಕ್ಕೆ? ನಾನು ಶಾಸ್ತ್ರ ಪ್ರಕಾರ ಕೊಡಬಾರ್ದು, ಶಾಸ್ತ್ರಾನುಷ್ಠಾನ ಮಾಡಬೇಕಾದ ಕರ್ತವ್ಯ ನಾನು ಕೊಡೋದಿಲ್ಲ. ಯಾವಾಗಲೂ ನಮ್ಮ ಹಿತೈಷಿಗಳಿಗೆ ಗೈಡ್ ಮಾಡಬೇಕಾದ ಕರ್ತವ್ಯ. ಹಿತೈಷಿಗಳು ಹೇಳ್ತಾರೆ, ಪುತ್ರ ಅನುಜಾದಾಯ ಸರ್ವೇ ಅನುಜಾದಾಯ ಸರ್ವೇ ಶಿಷ್ಯ ಏವ ಸ್ವಭಾವದ. ಆಚಾರ್ಯ ಗೀತಾ ತಾತ್ಪರ್ಯಲ್ಲಿ ಬರೀತಾರೆ, ಮಕ್ಕಳು ತಮ್ಮಂದಿರು ಮೊದಲಾದವರೆಲ್ಲ ಹೇಗೆ, ಅವರೆಲ್ಲ ಅಣ್ಣ ಅಂತ ಹೇಳಲಿಲ್ಲ, ತಮ್ಮಂದಿರು ಮೊದಲಾದವ್ರು ಏನು ಮಾಡಬೇಕು, ಅವ್ರು ಶಿಷ್ಯರಿದ್ದ ಹಾಗೆ ಗೈಡ್ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅದು. ಆದ್ದರಿಂದ ನಾನು ಮಾಡ್ತೇನೆ. ಮತ್ತು ನೀನು ರಾಜ, ನಾನು ಯುವರಾಜ, ಸಲಹೆ ಕೊಡೋ ಹಕ್ಕು ನನಗಿದೆ, ಅದಕ್ಕೆ ಕೊಡ್ತೇನೆ. ನನ್ನ ಮಾತಿಗೆ ನೀವು ಕೊಡಬಾರ್ದು, ಪಾಕೆಟ್ ಮನಿನೂ ಕೊಡಬಾರ್ದು ಅಂತ ಹೇಳಿಬಿಟ್ಟು. ಆಗ ಅವ್ರು ಏನು ಮಾಡಿದರು, ಭಾಳ ಸಿಟ್ಟು ಬಂತು ಅವರಿಗೆ. ಯಾಕೆ? ಒಂದು ಕಡೆ ಧರ್ಮ ಒಪ್ಪಲೇಬೇಕಾಗಿದೆ, ಆದರೆ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಸಿಟ್ಟು ಬಂದುಬಿಟ್ಟಿದೆ. ಕೊನೆಗೆ ಹೇಳ್ತಾರೆ, ನೋಡು ಭೀಮ, ಇತ್ಯುಕ್ತಮಪಿ ದೇತ್ಯೇವ ಬ್ರುವಾಣಂ ಶುದ್ಧ ಧಾರ್ಮಿಕಂ ಅಪ್ರೀತ್ಯ. ಮನಸ್ಸಿಗೆ ಅಪ್ರೀತಿ ಆಯಿತು. ಯಾರಿಗೆ? ಧರ್ಮರಾಜ ಅರ್ಜುನಾದಿಗಳಿಗೆ. ಜೋಷಂ ಮಾಸ್ವ ಸ್ವಲ್ಪ ಸುಮ್ಮನೆ ಇರು ಅಂಥೇಳಿ ಇತಿ ಪ್ರೋಚ್ಯ ಉವಾಚ ಯುಧಿಷ್ಠಿರಃ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ತಮ್ಮ ದುಡ್ಡನ್ನು ಹೇಳ್ತಾರೆ, ನಾನು ಕೊಡ್ತೀನಿ ತೊಗೊಂಡು ಅಂತ ಕೊಟ್ಬಿಡ್ತಾರೆ, ಇವರೇ ಕೊಟ್ಬಿಡ್ತಾರೆ. ಚೆಕ್ ಕೊಟ್ಟರೆ ಹಾಗೆ ಕೊಟ್ಬಿಡ್ತಾರೆ, ಅಷ್ಟೇ ಮುಗಿತು. ಅವ್ರ ತಾನೇ ಸೈನಿಂಗ್ ಅಥಾರಿಟಿ, ದುಡ್ಡು ಕೊಟ್ಬಿಡ್ತಾರೆ ವಿಧಾನಿಗೆ. ಇಲ್ಲಿ ಸ್ವಾರಸ್ಯ ಅಂದರೆ, ಆ ಬ್ರಾಹ್ಮಣ ಬಂದಾಗ ನೋಡಿ ಪಾಕೆಟ್ ದುಡ್ಡು ಕೊಡದೆ ಸ್ವಂತ ಪಾಕೆಟ್ ದುಡ್ಡು ಕೊಟ್ಟಿದ್ದು ಯಜ್ಞಕ್ಕೆ, ಇವ್ರು ಕೊಟ್ಟಿದ್ದು ಶ್ರಾದ್ದಕ್ಕೆ. ಎಷ್ಟು ಡಿಫ್ರೆನ್ಸ್ ಇದೆ ಇದರಲ್ಲೇ, ಸ್ವಲ್ಪ ಎಷ್ಟು ವಿಶೇಷಾಂಶ ಇದೆ. ಅರ್ಥ ಆಯ್ತಾ? ಸ್ವಲ್ಪ ಯೋಚನೆ ಮಾಡಿದರೆ ಭೀಮಸೇನ ಎಷ್ಟು ತನ್ನ ಪಾಕೆಟ್ ಮನಿ ಉಪಯೋಗಿಸಿದ್ದು ಕೂಡ ಧರ್ಮ ಕಾರ್ಯಕ್ಕೇನೆ. ಆ್ಯಕ್ಚುಲಿ ಅದು ಅಫಿಷಿಯಲಿ ಕೊಡ್ತೀನಿ ಅಂತ ಹೇಳಿದ್ದಾನೆ, ಬೆಳಿಗ್ಗೆ ಕೊಡಬೇಕಷ್ಟೇ. ಮೊದಲು ಕೊಟ್ಟಿದ್ದು ತನ್ನ ಕೈಯಿಂದ ಕೊಡ್ತಿರೋ ಅದು ಏನು ಅನರ್ಘ್ಯಂ ಅಗ್ನಿ ಪ್ರತಿಮಂ ವಿಚಿತ್ರ ರತ್ನೋಜ್ವಲಂ, ಅದನ್ನು ಕೊಟ್ಟಿದ್ದು ಆ ಕೆಲಸಕ್ಕೆ. ಇವರು ಕೊಡ್ತಿರೋದು ದುರ್ಯೋಧನ ಶ್ರಾದ್ದಕ್ಕೆ. ಅಂದರೆ ಅಲ್ಲದಲ್ಲೂ ಭೀಮಸೇನ ಧರ್ಮ ಎಷ್ಟು ನಂಬರ್ 1 ಅದು. ಇದೆಲ್ಲ ಯಾರಿಗೆ ಅರ್ಥ ಆಗುತ್ತಾವೆಲ್ಲ? ಕಥೆ ಕೇಳೋರಿಗೆ ಇವೆಲ್ಲ ಮುಖ್ಯ ಆಗೋದಿಲ್ಲ. ಆದ್ದರಿಂದ ಈ ಮಹಾಭಾರತ ಕೇಳಿಸಿ ಹಾಳು ಮಾಡಿಬಿಡ್ತಾರೆ. ಇಲ್ಲಿರೋದು ಮಹಾಭಾರತ ಹೊರಟಿರೋದು ಯಾತಕ್ಕೋಸ್ಕರ? ನಷ್ಟ ಧರ್ಮಜ್ಞಾನ ಲೋಕ ಕೃಪಾರುಭಿ. ಧರ್ಮಜ್ಞಾನವನ್ನು ಕಳ್ಕೊಂಡವರಿಗೆ ಗೊತ್ತಾಯ್ತಾ, ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇತಿಥಿ ಕೃಪಾಲು.
ಧರ್ಮಾಧರ್ಮದ ಜ್ಞಾನ ಬಂದು ಸದ್ಗತಿ ಹೋಗಲಿ ಅಂತ ಈ ಗ್ರಂಥ ಬರೆದ್ರೆ ಆ ಆಸ್ಪೆಕ್ಟ್ ಬಿಟ್ಬಿಟ್ಟು ಬೇರೆ ಆಸ್ಪೆಕ್ಟ್ ನೋಡಿದರೆ ತುಂಬ ತಪ್ಪು. ಅದು ತುಂಬ ಅನ್ಯಾಯ ಆಗಿತ್ತು. ಅದರಿಂದ ಅದು ಕಥೆಯಾಗಿ ಬರಲೇ ಇಲ್ಲ, ಅದೊಂದು ಎಜುಕೇಟಿವ್, ಇದೊಂದು ಟೆಕ್ಸ್ಟ್ ಬುಕ್ಕಾಗಿ ಬಂದಿರೋದು. ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದನ್ನು ಗ್ಲೋರಿಫೈ ಮಾಡೋಂಗಿಲ್ಲ, ಅಧರ್ಮನ ಗ್ಲೋರಿಫೈ ಮಾಡೋಂಗಿಲ್ಲ. ಯಾರೋ ನಾವಲ್ ಬರ್ಕೊತಾನೆ ಹುಚ್ಚಿ ಅವನು ಬರ್ಕೊಂಡು ಹೋಗ್ತಾನೆ, ಅದು ಬೇರೆ ಮಾತು. ಟೆಕ್ಸ್ಟ್ ಆಗಬೇಕಾದ್ರೆ ಏನಾಗಿರ್ಬೇಕದು ಮಿನಿಮಮ್ ರಿಕ್ವೈರ್ಮೆಂಟ್ ಅದು ಫುಲ್ಫಿಲ್ ಮಾಡಲೇಬೇಕದು. ಲೋಕಕ್ಕೊಂದು ಮೆಸೇಜ್ ಬೇಕು. ಕೆಟ್ಟವರಿಗೆ ಅದರಿಂದ ಒಳ್ಳೆಯದಾಗಬಾರ್ದು, ಒಳ್ಳೆಯವರಿಗೆ ಕೆಟ್ಟದಾಗಲೇಬಾರ್ದು, ಸಮಾಜಕ್ಕೆ ಹಿತ ಆಗಬೇಕು. ಆ ಬೇಸಿಸ್ ಮೇಲೆ ಮಾತಾಡೋದ್ರಿಂದ ಆಗಲೂ ಕೊಡೋದಿಲ್ಲ ಅಂತಲೇ ಹೇಳಿದ್ದು. ಇತ್ಯುಕ್ತಮಪಿ ನೈತ್ಯೇವ ಬ್ರುವಾಣಂ ಶುದ್ಧ ಧಾರ್ಮಿಕಂ. ಮತ್ತೆ ಒತ್ತು ಹೇಳಿದೆ ಶುದ್ಧ ಧಾರ್ಮಿಕಂ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ ಅಪ್ರೀತ್ಯ ಜೋಷಮಾಸ್ವ ಇತಿ ಪ್ರೋಚ್ಯ ಉವಾಚ ಯುಧಿಷ್ಠಿರ ಕೋಶತೋ ಯದ್ಬಹಿರ್ವಿತ್ತಂ ದಾನಭೋಗಾದಿಕಾರಣಂ ಮಮ ಸನ್ನಿಹಿತಂ ಸರ್ವಂ ತತ್ಪಿತ್ರೇ ಅದ್ಯ ಅರ್ಪಿತಂ ಮಯಾ ಘೋಷಣೆ ಮಾಡ್ತಾನೆ. ಕೋಶತಃ ಯದ್ ಬಹಿರ್ವಿತ್ತಂ, ಕೋಶಕ್ಕೆ ಸೇರದೇ ಇರತಕ್ಕಂತಹ ನಮ್ಮದೇ ದಾನಭೋಗಾದಿ ಕಾರಣ, ದಾನ ಭೋಗ ಇತ್ಯಾದಿ ಮಾಡಿ ನಮಗೇನು ಪವರ್ ಇದೆಯಲ್ಲ ಆ ದುಡ್ಡು ನಾನು ಕೊಡ್ತೇನೆ ಅಂತ ಹೇಳಿದರು. ಮಮ ಸನ್ನಿಹಿತಂ ಸರ್ವಂ ತತ್ಪಿತ್ರೇ ಅದ್ಯ ಅರ್ಪಿತಂ ಮಯ. ನಾನು ಏನೇನಿದೆ ಅದಿಷ್ಟು ಕೊಟ್ಬಿಡು, ನಂದು ಏನೇನು ಬಾಕಿ ಇರ್ಬೋದು, ಹಳೆ ಗಿಳೆ ಬಾಕಿ ಏನಾದ್ರು ಇದ್ದರೂ ಕೂಡ ನಂದಾಗ ಏನು ಉಳ್ಕೊಂಡಿದೆ ಅದಿಷ್ಟು ಕೂಡ ಧೃತರಾಷ್ಟ್ರನಿಗೆ ಕೊಟ್ಬಿಡು ಅಂತ ಹೇಳ್ತಾನೆ. ವಿದ್ಯಾರ್ಪಿತಮ್ಮಯ ಏವಮೇವ ಅರ್ಜುನೋಪ್ಯಾಹ. ಅರ್ಜುನ ಕೂಡ ಹಾಗೆ ಮಾಡಿಬಿಟ್ಟ. ಆತಂದು ಏನಾಗಲಿಲ್ಲ, ಶುದ್ಧ ಧರ್ಮ ಆಗಲಿಲ್ಲ. ನಾರಾಯಣಾಸ್ತ್ರ ಪ್ರಸಂಗದಲ್ಲೂ ಹಾಗೇನೆ, ಕೆಳಗೆ ಹಾಕಬೇಡ ಅಂಥೇಳಿ ಹಾಕ್ತೇನೆ ಅಂತ ಹೇಳ್ತಾನೆ. ನಾನು ವ್ರತ ಮಾಡಿದ್ದೇನೆ, ನಾರಾಯಣಾಸ್ತ್ರದ ವಿರುದ್ಧ ನಿಲ್ಲಲಿಲ್ಲ ಅಂಥೇಳಿ ಅಂತ ಹೇಳಿಬಿಡ್ತಾನೆ. ಇಲ್ಲೂ ಕೂಡ ಹಾಗೇನೆ ಅರ್ಜುನ ಹೇಳಿದ, ಅರ್ಜುನ ಧರ್ಮಾದಿನ ಮಾತ್ರ ಒಪ್ಕೊಂಡ್ಬಿಡ್ತಾನೆ, ತಾನು ಹೇಳಿಬಿಡ್ತಾನೆ. ಏವಮೇವ ಅರ್ಜುನೋಪ್ಯಾಹ ವಿದುರಂ ಪುನರೂಚತು ಮುಖ್ಯಧರ್ಮರತೆ ಭೀಮೆ ನಪಿತಾ ಕ್ರೋದ್ಧುಮರ್ಹತಿ. ವಿದುರ ಎಲ್ಲ ತೊಗೊಂಡು ಹೊರಟ. ಅವ್ರು ಹೇಳಿದರು, ನೋಡು ವಿದುರ ಬಾಯಿಲ್ಲಿ ಅಂತ ಕರೆದು, ಭೀಮ ಮುಖ್ಯ ಧರ್ಮರಥ ನಂಬರ್ 1 ಧರ್ಮ ಪಾಲನೆ ಮಾಡ್ತಾರೆ. ಅಷ್ಟು ಶಕ್ತಿ ನಮಗಿಲ್ಲ. ಅವ್ರು ಭೀಮನ್ ಇಷ್ಟು ಮಾತಾಡಿದ್ರು ಕೂಡ ಅವ್ರು ಏನಿದೆ ಭೀಮನ್ ಸರಿ ಅಂತ ಗೊತ್ತಿದೆ, ಅಷ್ಟು ಸರಿ ಇದೆ. ಆದ್ದರಿಂದ ನಾವು ಅಷ್ಟು ಮಡಿ ಮಾಡೋದಿಲ್ಲ ಅಂತಾರಲ್ಲ ಹಾಗೆ, ನಾವು ಮಡಿ ಮಾಡೋರೆ ಅಷ್ಟು ಮಡಿ ಮಾಡೋದಿಲ್ಲ ಅಂತ ಹೇಳೋ ಹಾಗೆ ಭೀಮಸೇನಷ್ಟು ಧರ್ಮ ಮಾಡೋಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೆ ಭೀಮಸೇನ ಸರಿಯಾಗಿ ಹೇಳಿದ್ದಾರೆ, ಅದು ತಪ್ಪಲ್ಲ. ನಮ್ಮ ದುಡ್ಡು ನಮ್ಮ ಕೈ ತೇನ ದುಡ್ಡು ಕೊಡ್ತೇವೆ, ತೊಗೊಂಡು ಹೋಗಿಬಿಡು. ಆದರೆ ಒಂದು ಕೆಲಸ ಮಾಡು, ಇದನ್ನು ಹೇಳಬೇಡ ಧೃತರಾಷ್ಟ್ರರ ಮುಂದೆ ಭೀಮ ಕೊಡೋದಿಲ್ಲ ಅಂತ ಹೇಳಿದ, ಅಯೋಗ್ಯರು ಕಷ್ಟಾದ ಕೆಲಸ ಆಗಲಿ ಅಂತ ಹೇಳಿದ್ದು ಹೇಳಬೇಡ ಅದರ ಅಂತ ಹೇಳ್ದ. ಗೊತ್ತಾಯ್ತಾ? ಅದು ಇಷ್ಟ ಕನ್ಸರ್ನ್ ಇದೆ. ಏನು ಮಾಡ್ತಾನೆ ಧೃತರಾಷ್ಟ್ರ, ಮತ್ತೆ ಬೇಜಾರು ಮಾಡ್ಕೋತಾನೆ, ಅಪ್ರೀತಿ ಆಗುತ್ತೆ, ಭೀಮನ ಸಿಟ್ಟು ಮಾಡ್ಕೋತಾನೆ. ಮುಖ್ಯ ಧರ್ಮರಥನ ಸಿಟ್ಟು ಮಾಡ್ಕೊಳಕ್ಕೆ ಹೋಗಬಾರ್ದು. ಆ ದೃಷ್ಟಿಯಿಂದ ಅದರಲ್ಲಿ ಕಲ್ಯಾಣ ಆಗೋದಿಲ್ಲ, ಹೇಳಬೇಡ ಅಂತ ಹೇಳ್ತಾರೆ. ಯಾವಾಗಲೂ ಯಾವುದನ್ನು ಹೇಳಬೇಡ ಅಂತಾರೆ ಫಟ್ ಅದನ್ನೇ ಹೇಳೋದು. ನೀವು ಸುಮ್ಮನೆ ಇದ್ಬಿಟ್ಟು ಹೇಳೋದಿಲ್ಲ ಅವರು. ನೋಡ ಯಾರಿಗೂ ಹೇಳಬೇಡ, ಮೊದಲು ಹುಡುಕಿ ಹೇಳ್ತಾರೆ. ಹೋಗ್ಬಿಟ್ಟು ವಿದುರ ಮಾಡಿ ಕೆಲಸ ಅದೇನೆ, ಫಸ್ಟ್ ಹೇಳಿದ್ದು ಅದನ್ನೇ. ಹೋಗ್ಬಿಟ್ಟು ಹೋಗೋ ಬಿಸಾಕಿದ್ದಾರೆ ಅವ್ರು, ತೊಗೊಂಡೋಗು. ಭೀಮ ಕೊಡಲಿಲ್ಲ, ಭೀಮ ಸರಿಯಾಗಿ ಮಾಡಿದ್ದಾನೆ. ವಿದುರನ ಬಾಯಲ್ಲಿ ಮಾತು ಬರುತ್ತೆ, ಯುದ್ಧೇ ಕ್ಷತ್ರಿಯೇ ಧರ್ಮೇ ನಿರತೋ ಯದೃಕೋದರ. ಇವರು ಕೊಟ್ಟಿದ್ದಾರೆ ತಗೋ, ಆದರೆ ಅವ್ರು ಕೊಡಬಾರ್ದಾಗಿತ್ತು ಕೊಟ್ಟಿದ್ದಾರೆ. ಭೀಮಸೇನ ಕೊಡಲಿಲ್ಲ. ಧರ್ಮ ನಂಬರ್ 1 ಮಾಡಿದ್ದು ಭೀಮಸೇನೇ. ವಿದುರ ರಾಷ್ಟ್ರ ಹೇಳ್ಬಿಡ್ತಾರೆ. ಧರ್ಮ ರೂಪ ಇದು, ವಿದುರ ರೂಪ ಇದೆ, ಯುಧಿಷ್ಠಿರ ರೂಪ, ಎರಡೂ ಯಮನ ರೂಪನೇ. ಧರ್ಮ ಯುಧಿಷ್ಠಿರ ರೂಪದಿಂದ ಕೊಡ್ತಾನೆ, ವಿದುರ ರೂಪದಿಂದ ಕೊಟ್ಟು ಸರಿಯಲ್ಲ ಅಂತ ಹೇಳ್ತಾನೆ. ಇದು ಅರ್ಥ ಮಾಡ್ಕೊಂಡು ನಮ್ಮ ಮನಸ್ಸಿಗೆ ಹೊಯ್ದಾಟ ಬರುತ್ತಲ್ಲ, ಆ ರೀತಿ ತಾಕಲಾಟ ಇದ್ದಾಗ. ಇತ್ಯುಕ್ತೋ ವಿತ್ತವ ಮುಖ್ಯ ಧರ್ಮರತೆ ಭೀಮೆ ನಪಿತಾ ಕ್ರೋದ್ಧುಮರ್ಹತಿ. ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ, ಅದರಿಂದ ಪಾಪ ಬರುತ್ತೆ ಮತ್ತೆ, ಹಾಗೆಲ್ಲ ಮಾಡಬಾರ್ದು. ಇತ್ಯುಕ್ತೋ ವಿತ್ತಮಾದಾಯ ಗತ್ವಾ ಛತ್ತ ಅಗ್ರಜೆ ಅಬ್ರವೀತ್ ಯುಧಿಷ್ಠಿರಾರ್ಜುನೋ ಭಕ್ತಿಂ ನಿತರಾಂ ತ್ವಯಿ ಚಕ್ರತು. ಇತ್ಯುಕ್ತ ವಿತ್ತಂ ಆದಾಯ, ಹಣ ತೊಗೊಂಡು ಹೊರಟಾತ. ಗತ್ವಾ ಛತ್ತ ವಿದುರ ಅಗ್ರಜೆ ಅಬ್ರವೀತ್, ಅಗ್ರಜೆ ಧೃತರಾಷ್ಟ್ರನಿಗೆ ಹೇಳಿದ, ಯುಧಿಷ್ಠಿರಾರ್ಜುನೌ ಭಕ್ತಿಂ ನಿತರಾಂ ತ್ವಯಿ ಚಕ್ರತಃ. ಯುಧಿಷ್ಠಿರ ಮತ್ತು ಅರ್ಜುನ ಇಬ್ಬರು ಕೂಡ ಏನು ಮಾಡಿದರು, ನಿನ್ನಲ್ಲಿ ಭಾರಿ ಭಕ್ತಿಯಿಂದ ಅವ್ರು ಕೊಟ್ಟರು. ನಾತಿಹೃಷ್ಟಸ್ತ್ವದಾಜ್ಞಾಯಾಮ್ ಭೀಮಃ ತನ್ಮಾಕೃಧೋತ್ರ ಚ. ಭೀಮಸೇನ ಮಾತ್ರ ಸಂತೋಷನೂ ಪಡಲಿಲ್ಲ, ಕೊಡಲೂ ಇಲ್ಲ. ಆದರೆ ಹುಷಾರು, ಸಿಟ್ಟು ಮಾಡ್ಕೋಬೇಡ ಅಂತೆ, ಭೀಮನ ಬಗ್ಗೆ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡ. ಯಾತಕ್ಕೆ? ಸರಿಯಾಗಿದೆ ಭೀಮಸೇನ ಹೇಳಿದ್ದು, ಎಂದೂ ಮಾಡೋಕ್ಕೆ ಹೋಗಬಾರ್ದು. ಕ್ರುಧೋ ಅತ್ರ ಚ ಶುದ್ಧೇ ಕ್ಷತ್ರಿಯೇ ಧರ್ಮೇ ನಿರತೋ ಯದೃಕೋ. ಮಹಾಭಾರತದ್ದೇ ವಾಕ್ಯ ಇದು. ಶುದ್ಧೇ ಕ್ಷತ್ರಿಯೇ ಧರ್ಮೇ ನಿರತೋ ಯದ್ ವೃಕೋದರಃ. ಶುದ್ಧವಾದ ಕ್ಷತ್ರಿಯ ಧರ್ಮದಲ್ಲಿ ಭೀಮಸೇನ ರಥನಾಗಿರೋದ್ರಿಂದ ಭೀಮಸೇನ ಕೊಡಲಿಲ್ಲ, ಸರಿಯಾದ ಮಾಡಿದ್ದಾರೆ. ನಾತಿಹೃಷ್ಟಸ್ತ್ವದಾಜ್ಞಾಯಾಮ್
ಭೀಮಸ್ತನ್ಮಾಕೃತೋತ್ರ ಚ ಯುದ್ಧೇ ಕ್ಷತ್ರಿಯೇ ಶುದ್ಧೇ ಕ್ಷತ್ರಿಯೇ ಧರ್ಮೇ ಕ್ಷತ್ರಿಯ ಧರ್ಮೇ ಹಿ ನಿರತೋ ಯದ್ ವೃಕೋದರಃ. ನೃಪಾರ್ಜುನ ಏನ ಎಲ್ಲಿದೆ ಪಿತರೋ? ನಿರತೋ ಅಲ್ಲ ನಿರತ ಎಷ್ಟನೇದದು? ಎರಡನೇದಕ್ಕೆ ನಿರತೋಯಂ ವೃಕೋದರ ಅಷ್ಟೇ. ಆ ಪಾಠ ಇಲ್ಲ. ಏನಿದೆ? ನಿತರೋ ಎಲ್ಲಿದೆ? ತಪ್ಪು. ನಿರತ ತಪ್ಪುಂಟಾಗಿದೆ. ಅಲ್ಲ, ಸಂಬಂಧ ಇಲ್ಲ, ಪದ ಬರಲಿಕ್ಕಾಗಲ್ಲ. ನಿರತೋ ಯದೃಕೋದರಃ ನೃಪಾರ್ಜುನವು ಧರ್ಮರಥವು ಅಪಿ ಲೋಕಕೃಪಾಪರವು. ಧರ್ಮರಾಜ ಅರ್ಜುನರು ಧರ್ಮಿಷ್ಠರೇ ಅಲ್ಲ ಅಂತೇನೂ ಅಲ್ಲ, ಆದರೆ ಲೋಕಕೃಪಾಪರವು. ಲೋಕದೃಷ್ಟಿಯಿಂದ ಏನು ಮಾಡ್ತಾರೋ ಅವರು ಸ್ವಲ್ಪ ಔಟ್ ಆಫ್ ದಿ ಹೆಲ್ಪ್ ಮಾಡ್ತಾರೋ. ಇವರು ಭೀಮಸೇನ ಹಾಗೆ ಮಾಡೋದಿಲ್ಲ. ಲೋಕಕೃಪಾಪರವು. ಅಜಾತಕೋಪಃ ತಚ್ಛ್ರುತ್ವ ಧೃತರಾಷ್ಟ್ರ ಪ್ರಶಾಂತಧೀಹಿ. ಅಜಾತಕೋಪಃ ತಚ್ಛ್ರುತ್ವ ಧೃತರಾಷ್ಟ್ರ ಪ್ರಶಾಂತಧಿ. ಇಲ್ಲಿ ನೋಡಿ ಯಾವ ಲೆವೆಲಿಗೆ ಬಂದಿದ್ದಾನೆ ಅಂದರೆ, ಈಗ ಭೀಮನ ಸುಮ್ಮನೆ ಕೋಪ ಮಾಡ್ಕೋತಾ ಇದ್ದ, ಆಗಲಂತೂ ಭಾರಿ ಮಾಡ್ಕೊಂಡಿದ್ದ. ಈ ಪ್ರಸಂಗ ಕೇಳಿದ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಭೀಮನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಯಾತಕ್ಕೆ? ಹೇಗೆ ಧರ್ಮರಾಜ ಅರ್ಜುನ ಧರ್ಮ ಗೊತ್ತಿದ್ದರೂ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೊರಟರು, ಧೃತರಾಷ್ಟ್ರ ಕೂಡ ಏನು ಮಾಡಿದೆ ಈಗ? ಹೌದು, ಭೀಮ ಮಾಡಿ ಸರಿಯಾಗಿದೆ, ನನ್ನ ವೀಕ್ನೆಸ್ ಇದು. ಏನಾಗಿಲ್ಲ ನಮಗೀಗ, ಏನಾಗಿದೆ ಈಗ? ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಭೀಮ ಹೇಳಿದ ಸರಿಯಾಗಿದೆ. ಆದ್ದರಿಂದ ಕೋಪ ಮಾಡ್ಕೊಳ್ಳ, ಅದು ಪ್ರಶಾಂತಧೀಹಿ, ಒಳ್ಳೆ ನೆಮ್ಮದಿಯಿಂದ ಇದನ್ನೇ ಹೊರತು ಭೀಮನೇನು ಕೋಪ ಮಾಡ್ಕೊಳ್ಳೇ ಹೋದ. ಇದು ತುಂಬ ಇಂಪಾರ್ಟೆಂಟ್ ಇದು. ಇದು ಇಂಪ್ರೂವ್ಮೆಂಟ್. ಇದು ಧೃತರಾಷ್ಟ್ರದ ಜೀವನದಲ್ಲಿ ಹೇಗೆ ಬದಲಾವಣೆ ಆಗ್ತಾ ಬರ್ತಾಯಿದೆ ನೋಡ್ತೇವೆ. ಭೀಮನ ಮೇಲೆ ಪೂರ್ತಿ ಕೋಪ ಬಿಡೋವರೆಗೂ ಆತನ ಏನಾಗೋದಿಲ್ಲ, ಸದ್ಗತಿ ಆಗಲಿ ಚಾನ್ಸ್ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಇದಾಗ್ತಾ ಬರ್ತಾನೆ. ಧೃತರಾಷ್ಟ್ರ ಪ್ರಶಾಂತಧೀಹಿ ಅಜಾತಕೋಪ, ಕೋಪ ಬರಲಿಲ್ಲ. ಪ್ರಶಾಂತಧೀಹಿ, ಮನಸ್ಸು ನೆಮ್ಮದಿನೂ ಇಟ್ಟುಕೊಂಡ. ಆಯಿತು ಅಂತ ಒಪ್ಪಿಕೊಂಡ. ಕೃತ್ವ ಶ್ರದ್ಧಾನಿ ಸರ್ವೇಷಾಂ ಮಹಾದಾನಾನಿ ಅನಾರತಂ ದಶರಾತ್ರಂ ದದೌ ಶುದ್ಧ ಮನಸ ನಿರ್ಋಣತ್ವಧೀಹಿ. ಆತೇನು ಮಾಡ್ತಾನೆ ಮುಂದೆ ಅದೆಲ್ಲ ಹೇಳ್ತಾರೆ. ಏಕಾಸಿ ಯಾಕೆ ಶ್ರಾದ್ದ ಮಾಡಿಸ್ಬೇಕು ಆತನ ಕೈಲಿ? ನಾಳೆ ಮಾಡಿಸಿದ್ರೆ ಆಯ್ತು, ಇವತ್ತು ಬೇಡ. ನಾಡಿನ ಪಾಠ ಎಲ್ಲ ನಾಡಿದ್ದು. ಏಕಾಸಿ ಶ್ರಾದ್ದ ಬಂದರೆ ಏನು ಮಾಡಬೇಕು ಅಂತ ಹೇಳ್ತಾರೆ? ದ್ವಾದಶಿ ಮಾಡುವಾಗ ದ್ವಾದಶಿ ಇಲ್ಲ ಅದರದ್ದು ತ್ರಯೋದಶಿ ಮಾಡೋದು. ಶ್ರೀ